ಹೋಟೆಲ್ ಬಿಲ್ಲು ಕೊಡದೆ ಕಳ್ಳಾಟವನ್ನ ಮಾಡಿದ್ದಾರೆ ನಟಿ ಪೂಜಾ ಗಾಂಧಿಯಿಂದ ಈ ಕಳ್ಳಾಟ ನಡೆದಿದೆ. ಈ ಸುದ್ದಿ ಮೊದಲು ಬ್ರೇಕ್ ಮಾಡಿದ್ದೆ ನಿಮ್ಮ ನ್ಯೂಸ್ 18 ಕನ್ನಡ. ಇದೀಗ ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಟಿ ಪೂಜಾ ಗಾಂಧಿಯಿಂದ ಕಳ್ಳಾಟವನ್ನ ನಡೆದಿರೋದ್ರ ಬಗ್ಗೆ ಬೆಳಗ್ಗೆ 7 ಗಂಟೆಗೆ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ನ್ಯೂಸ್ 18 ಕನ್ನಡ. ಹೋಟೆಲ್ ಬಿಲ್ ಕೊಡದೆ ನಟಿ ಪೂಜಾ ಗಾಂಧಿ ಕಳ್ಳಾಟವನ್ನ ಮಾಡಿದ್ರು. ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಟಿ ಪೂಜಾ ಗಾಂಧಿಯಿಂದ ಯಾವ ರೀತಿಯಾಗಿ ಮೋಸ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ನ್ಯೂಸ್ 18 ಕನ್ನಡ. ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೀವಿ. ಪೂಜಾ ಗಾಂಧಿ ಜೊತೆ ಇದ್ದವರು ಯಾರು ಗೊತ್ತಾ? ಅಸಲಿಗೆ ಹೋಟೆಲ್ ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ನ್ಯೂಸ್ 18 ಕನ್ನಡ. ಈ ಸುದ್ದಿಯನ್ನ ಬೆಳಗ್ಗೆನ 7 ಗಂಟೆಗೆ ಬ್ರೇಕ್ ಮಾಡಿದ್ವಿ. ಈಗ ಪೂಜಾ ಗಾಂಧಿಯ ಕಂಪ್ಲೀಟ್ ಆದಂತಹ ಸ್ಟೋರಿ ಏನಾಗಿತ್ತು, ಆ ಒಂದು ಸಂದರ್ಭದಲ್ಲಿ ಯಾರಿದ್ರು ಹೋಟೆಲ್ ನಲ್ಲಿ, ಯಾರ ಜೊತೆ ಏನಾಗಿತ್ತು, ಇದೀಗ ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪೂಜಾ ಗಾಂಧಿ ಜೊತೆ ಇದ್ದವರಾದ್ರೂ ಯಾರು, ಯಾರ ಜೊತೆ ಇದ್ರು ಪೂಜಾ ಗಾಂಧಿ ಅವರು, ಅಸಲಿಗೆ ಹೋಟೆಲ್ ನಲ್ಲಿ ನಡೆದಿದ್ದಾದ್ರು ಏನು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ಬಿಚ್ಚಿಡ್ತಾ ಇದೆ. ಅಸಲಿ ಕಥೆಯನ್ನ ಇದು ನಮ್ಮಲ್ಲಿ ಮಾತ್ರ ಸ್ಫೋಟಕ ಫಾಲೋ ಅಪ್ ಅನ್ನ ಮಾಡ್ತಾ ಇದೀವಿ. ಯಾವ ರೀತಿಯಾಗಿ ಏನಾಗಿದೆ ಅಲ್ಲಿ, ನಿಜ ಸ್ವರೂಪವೇನು ಅನ್ನೋದ್ರ ಬಗ್ಗೆ ಪೂಜಾ ಪುರಾಣದ ಕಂಪ್ಲೀಟ್ ಪಿಕ್ಚರ್ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಅದನ್ನ ನಾವು ಬಿಚ್ಚಿಡ್ತಾ ಇದೀವಿ. ನ್ಯೂಸ್ 18 ಕನ್ನಡ ಬಳಿ ಇದೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. ಪೂಜಾ ಪುರಾಣದ ಕಂಪ್ಲೀಟ್ ಪಿಕ್ಚರ್ ಪಿನ್ ಟು ಪಿನ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಅದನ್ನ ನಾವು ತೋರಿಸ್ತಾ ಇದೀವಿ ನ್ಯೂಸ್ 18 ಕನ್ನಡದಲ್ಲಿ. ಇಲ್ಲಿ ಪ್ರಮುಖವಾಗಿ ನ್ಯೂಸ್ 18 ಕನ್ನಡ ಬಳಿ ಇದೆ NCR ಪ್ರತಿ. ಆ ಪ್ರತಿಯಲ್ಲಿರುವಂತ ಅಸ್ಫೋಟಕ ಮಾಹಿತಿ ಆದ್ರೂ ಏನು ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಷ್ಟು ದುಡ್ಡು, ಯಾರು ಜೊತೆಗಿದ್ರು ಪೂಜಾ ಗಾಂಧಿ ಅವರ ಜೊತೆ, ಪೂಜಾ ಗಾಂಧಿ ಜೊತೆ ಬಿಜೆಪಿ ನಾಯಕರು ಇದ್ರ, ನ್ಯೂಸ್ 18 ಕನ್ನಡದ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇರುವಂತದ್ದು. ಆ ಪ್ರತಿಯಲ್ಲಿರುವಂತ ಒಂದು ದೂರಾದ್ರೂ ಏನು, ಎಷ್ಟು ದುಡ್ಡಿತ್ತು, ಯಾರು ಜೊತೆಗಿದ್ರು ಪೂಜಾ ಗಾಂಧಿ ಅವರ ಜೊತೆ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನ್ಯೂಸ್ 18 ಕನ್ನಡದಲ್ಲಿ. ನಟಿ ಪೂಜಾ ಗಾಂಧಿ ಅವರು ನ್ಯೂಸ್ 18 ಕನ್ನಡ ಬಳಿ NCR ಪ್ರತಿ ಇದೆ. ಪೂಜಾ ಗಾಂಧಿ ಅವರು ಹೋಟೆಲ್ ನಲ್ಲಿ ಕಳ್ಳಾಟವನ್ನ ಆಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಷ್ಟು ದುಡ್ಡು, ಯಾರು ಜೊತೆಗಿದ್ರು ಪೂಜಾ ಗಾಂಧಿ ಅವರ ಜೊತೆ ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಎಷ್ಟು ದುಡ್ಡು, ಯಾವ ರೀತಿಯಾಗಿ, ಎಷ್ಟು ದಿನಗಳ ಕಾಲ ಆ ಒಂದು ಸ್ಟಾರ್ ಹೋಟೆಲ್ ನಲ್ಲಿ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. NCR ಪ್ರತಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಇದೀಗ ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸ್ಯಾಂಡಲ್ವುಡ್ ನಲ್ಲಿ ನೋಡ್ತಾ ಇದ್ವಿ ರಾಗಿಣಿ ದ್ವಿವೇದಿ ಒಂದು ರಂಪಾಟವನ್ನ ನೋಡಿದ್ವಿ. ಅದೇ ರೀತಿಯಾಗಿ ಪೂಜಾ ಗಾಂಧಿಯ ಒಂದು ರಂಪಾಟವನ್ನ ಕೂಡ ತೋರಿಸ್ತಾ ಇದ್ವಿ ಏನಾಗಿದೆ ಈ ಒಂದು ವಿಚಾರದಲ್ಲಿ ಅಂತ. ಯಾಕೆಂದ್ರೆ ಮಾರ್ಚ್ 11ನೇ ತಾರೀಕು ಇಲ್ಲಿ ದೂರು ದಾಖಲಾಗಿರುತ್ತೆ. ಆ ಒಂದು ದೂರಿನಲ್ಲಿ ಏನಿತ್ತು, ಅಸಲಿಗೆ ಹೋಟೆಲ್ ನಲ್ಲಿ ನಡೆದದ್ದಾದ್ರೂ ಏನು ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಸುದ್ದಿ. ಇಲ್ಲಿ ಪೂಜಾ ಗಾಂಧಿ ಜೊತೆ ಇದ್ದವರಾದ್ರೂ ಯಾರು, ಒಬ್ರು ಇರ್ತಾರೆ ಪೂಜಾ ಗಾಂಧಿ ಅವರ ಜೊತೆ ಹೋಟೆಲ್ ನಲ್ಲಿ, ಆ ನಾಯಕ ಅಂದ್ರೆ ಅವರ ಜೊತೆ ಇದ್ದವರಾದ್ರೂ ಯಾರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರ ಸಿಗ್ತಾ ಇದೆ. ಅದನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬ್ರೇಕ್ ಮಾಡ್ತೀವಿ. NCR ಪ್ರತಿ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಪೂಜಾ ಪುರಾಣದ ಪಿನ್ ಟು ಪಿನ್ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಠಾಣೆಗೆ ಕರೆಸಿದ್ರು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಪೊಲೀಸರು. ಯಾಕೆಂದ್ರೆ ಅಲ್ಲೇ ದೂರು ದಾಖಲಾಗಿತ್ತು. ಸೊ ಹೀಗಾಗಿ ಪೊಲೀಸರು ಪೂಜಾ ಗಾಂಧಿ ಅವರನ್ನ ಠಾಣೆಗೂ ಕೂಡ ಕರೆಸಿ ವಿಚಾರಣೆಯನ್ನ ಮಾಡಿದ್ರು. ನ್ಯೂಸ್ 18 ಕನ್ನಡದ ಬಳಿ ಇದೆ NCR ಪ್ರತಿ. ಏನಂತ ದೂರು ದಾಖಲಾಗಿತ್ತು, ಎಷ್ಟು ದುಡ್ಡು, ಹಾಗೆ ಯಾರ ಜೊತೆಗಿದ್ರು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ. ಪೂಜಾ ಗಾಂಧಿ ಜೊತೆ ಬಿಜೆಪಿ ನಾಯಕರಿದ್ರು. ಯಾರು ಗೊತ್ತಾ ಬಿಜೆಪಿಯ ನಾಯಕ?
ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ ಮೆಗಾ ಸ್ಫೋಟಕ ಸುದ್ದಿಯನ್ನ. ಇಲ್ಲಿ ಪೂಜಾ ಗಾಂಧಿ ಅವರ ಜೊತೆ ಬಿಜೆಪಿ ನಾಯಕರು ಒಬ್ಬರು ಇದ್ರು. ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಸ್ಫೋಟಕವಾದಂತ ಮಾಹಿತಿ ಲಭ್ಯವಾಗಿದೆ ನ್ಯೂಸ್ 18 ಕನ್ನಡಕ್ಕೆ. ಪೂಜಾ ಗಾಂಧಿ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈ ನಟಿಯ ಅಸಲಿ ಕಥೆಯನ್ನ, ಅಂದ್ರೆ ಏನಾಗಿದೆ ಮಾರ್ಚ್ 11ನೇ ತಾರೀಕು, ಏನಂತ ದೂರು ದಾಖಲಾಗಿತ್ತು, ಅದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಬಿಚ್ಚಿಡ್ತಾ ಇದೆ. ಪೂಜಾ ಗಾಂಧಿ ನಟಿ ಕಮ್ ಜೆಡಿಎಸ್ ನ ನಾಯಕಿ ಕೂಡ. ಆ ಹೋಟೆಲ್ ನಲ್ಲಿ ಏನಾಗಿತ್ತು ಗೊತ್ತಾ? ಸ್ಟಾರ್ ಹೋಟೆಲ್ ನಲ್ಲಿ ಏನಂತ ದೂರನ್ನ ನೀಡಿದ್ರು ಸ್ಟಾರ್ ಹೋಟೆಲ್ ನ ಮಾಲೀಕರು. ಪೂಜಾ ಗಾಂಧಿ ನಟಿ ಮತ್ತೆ ಜೆಡಿಎಸ್ ನಾಯಕಿ ಕೂಡ. ಪೂಜಾ ಗಾಂಧಿ ಜೊತೆ ಬಿಜೆಪಿ ನಾಯಕರೊಬ್ಬರಿದ್ರು. ಆ ಬಿಜೆಪಿ ನಾಯಕರಾದ್ರು ಯಾರು, ಯಾವ ರೀತಿಯಾದಂತ ಸಂಬಂಧ ಇತ್ತು, ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೆ. ಮೊದಲು ಬ್ರೇಕ್ ಮಾಡಿದ್ದು ಕೂಡ ನಾವೇ ಬೆಳಗ್ಗೆ 7 ಗಂಟೆಗೆನೆ ಈ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವು. ಪೂಜಾ ಗಾಂಧಿ ಅವರ ಒಂದು ಹೋಟೆಲ್ನ ರಂಪಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಪೂಜಾ ಗಾಂಧಿ ಅವರ ಜೊತೆ ಒಬ್ರು ಬಿಜೆಪಿ ನಾಯಕರಿದ್ರು. ಯಾರು ಆ ಬಿಜೆಪಿಯ ನಾಯಕ, ಯಾವ ಕಾರಣಕ್ಕೋಸ್ಕರ ಪೂಜಾ ಗಾಂಧಿ ಅವರ ಜೊತೆ ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾಕೆಂದ್ರೆ ಪೂಜಾ ಗಾಂಧಿ ಅವರ ಜೊತೆ ಇವರಿಗೇನು ಕೆಲಸ ಇತ್ತು, ಆ ಒಂದು ಸ್ಟಾರ್ ಹೋಟೆಲ್ ನಲ್ಲಿ ಯಾವ ಕಾರಣಕ್ಕೋಸ್ಕರ ಇವರಿಬ್ರು ಭೇಟಿಯಾಗಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಇದೆ. ಈಗ ಆಲ್ರೆಡಿ ಬೆಳಗ್ಗೆನೂ ಕೂಡ ಬ್ರೇಕ್ ಮಾಡಿದ್ವಿ. 4.5 ಲಕ್ಷ ರೂಪಾಯಿ ಮೋಸವನ್ನ ಮಾಡಲಾಗಿದೆ ಅಂತ ಕೂಡ. ಯಾಕೆಂದ್ರೆ ಅಲ್ಲಿ 3-4 ದಿನಗಳ ಕಾಲ ಇದ್ರಂತೆ ಪೂಜಾ ಗಾಂಧಿ ಅವರು. ಆದರೆ ಆ 3-4 ದಿನಗಳು ಇದ್ದಾದ ಸಂದರ್ಭದಲ್ಲಿ ಅದಾದ್ಮೇಲೆ ನಾಪತ್ತೆ ಆಗಿದ್ರು ಪೂಜಾ ಗಾಂಧಿ ಅವರು. ಸೊ ಹೀಗಾಗಿನೇ ಆ ಒಂದು ಸ್ಟಾರ್ ಹೋಟೆಲ್ ನ ಮಾಲೀಕರು, ಅಲ್ಲಿನ ಸಿಬ್ಬಂದಿ, ನಂತರ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ರು. ಸೊ ಹೀಗಾಗಿ ಆ ದೂರಿನಲ್ಲಿ ಇರೋದಾದ್ರೂ ಏನು, ಯಾರ ಜೊತೆ ಇದ್ರು, ಬಿಜೆಪಿಯ ನಾಯಕರೊಬ್ರು ಪೂಜಾ ಗಾಂಧಿ ಅವರ ಜೊತೆ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಹೀಗಾಗಿ ಆ ಬಿಜೆಪಿಯ ನಾಯಕರಾದ್ರೂ ಯಾರು, ಏನು, ಎತ್ತ ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದೀವಿ. ಪೂಜಾ ಗಾಂಧಿ ಜೊತೆ ಬಿಜೆಪಿ ನಾಯಕರೊಬ್ರು ಇರ್ತಾರೆ. ಆ ಬಿಜೆಪಿ ನಾಯಕನಿಗೆ ಈ ಜೆಡಿಎಸ್ ನ ನಾಯಕಿ ನಟಿಯಾಗಿರುವಂತ ಪೂಜಾ ಗಾಂಧಿ ಅವರ ಜೊತೆ ಏನ್ ಕೆಲಸ ಇತ್ತು, ಯಾವ ಕಾರಣಕ್ಕೋಸ್ಕರ ಇವರಿಬ್ರು ಕೂಡ ಜೊತೆಲಿದ್ರು, ಆ ಹೋಟೆಲ್ ನಲ್ಲಿ ಆಗಿದ್ದಾದ್ರೂ ಏನು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ಬ್ರೇಕ್ ಮಾಡ್ತಾ ಇದೆ. ಪೂಜಾ ಗಾಂಧಿ ನಟಿ ಕಮ್ ಜೆಡಿಎಸ್ ನ ನಾಯಕಿ ಒಂದು ರಂಪಾಟವನ್ನ ಮಾಡ್ಕೊಂಡಿದ್ದಾರೆ. ಪೂಜಾ ಗಾಂಧಿ ಅವರ ಜೊತೆ ಬಿಜೆಪಿ ನಾಯಕರೊಬ್ರು ಕೂಡ ಇದ್ರು. ಆ ಹೋಟೆಲ್ ನಲ್ಲಿ ಏನಾಗಿತ್ತು ಅನ್ನೋದ್ರ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪೂಜಾ ಗಾಂಧಿ ಅವರ ಜೊತೆ ಇದ್ದಂತ ಬಿಜೆಪಿ ನಾಯಕನಾದ್ರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಬ್ರೇಕ್ ಮಾಡ್ತಾ ಇದ್ದೀವಿ. ಪೂಜಾ ಗಾಂಧಿ ಜೊತೆ ಇದ್ದದ್ದು ಅನಿಲ್ ಪಿ ಮೆಣಸಿನಕಾಯಿ ಎಂಬ ಬಿಜೆಪಿಯ ನಾಯಕ ಇವರ ಜೊತೆ ಇದ್ರು. ಅನಿಲ್ ಪ್ರಕಾಶ್ ಬಾಬು ಮೆಣಸಿನಕಾಯಿ ಇವರ ಫುಲ್ ನೇಮು. ಅನಿಲ್ ಪ್ರಕಾಶ್ ಬಾಬು ಮೆಣಸಿನಕಾಯಿ ಪೂಜಾ ಗಾಂಧಿ ಅವರ ಜೊತೆ ಇದ್ರು. ಬಿಜೆಪಿಯ ನಾಯಕ ಇವರು. ಅನಿಲ್ ಜೊತೆಗಿದ್ರು ಮತ್ತಷ್ಟು ಸಹಚರರು ಕೂಡ. ಅನಿಲ್ ಜೊತೆಗೆ ಪೂಜಾ ಗಾಂಧಿ ಅವರ ಜೊತೆಗೆ ಮತ್ತಷ್ಟು ಜನ ಅನಿಲ್ ಅವರ ಸಹಚರರು ಇದ್ರು. ಏನ್ ಮಾಡ್ತಾ ಇದ್ರು, ಏನ್ ಕೆಲಸ ಇವ್ರ ಜೊತೆ, ಜೆಡಿಎಸ್ ನ ನಾಯಕಿಯ ಜೊತೆ ಪೂಜಾ ಗಾಂಧಿ ಅವರ ಜೊತೆ ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೂ ಇಲ್ಲೇ ಸರ್ವಿಸ್, ದಿ ಲಲಿತ್ ಅಶೋಕ್ ಹೋಟೆಲ್ ನಿಂದ ಸರ್ವಿಸ್ ಅನ್ನ ನೀಡಲಾಗ್ತಾ ಇತ್ತಂತೆ. ರೂಮ್ ಬುಕ್ಕಿಂಗು, ಆತಿಥ್ಯ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಒಟ್ಟು ಎಷ್ಟು ಲಕ್ಷ ಅಲ್ಲಿ ಬಿಲ್ ಆಗಿತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ನೀಡ್ತಾ ಇದೀವಿ. ದಿ ಲಲಿತ್ ಅಶೋಕ್ ಹೋಟೆಲ್ ನಿಂದ ಸರ್ವಿಸ್ ನೀಡಲಾಗ್ತಾ ಇತ್ತಂತೆ. ರೂಮ್ ಬುಕ್ಕಿಂಗು, ಆತಿಥ್ಯ ಎಲ್ಲವೂ ಕೂಡ ಈ ಒಂದು ಹೋಟೆಲ್, ಸ್ಟಾರ್ ಹೋಟೆಲ್ ನಿಂದಾನೇ ನಡೀತಾ ಇತ್ತಂತೆ. ಒಟ್ಟು 26,222 ರೂಪಾಯಿ, ಅಂದ್ರೆ 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22.83 ಲಕ್ಷ ರೂಪಾಯಿ ಮಾತ್ರ ಪಾವತಿ ಮಾಡಲಾಗಿದೆ. ಸೊ ಹೀಗಾಗಿ ಇನ್ನ ಉಳಿದಂತಹ ದುಡ್ಡಿಗೋಸ್ಕರನೇ ಅಲ್ಲಿ ಸ್ಟಾರ್ ಹೋಟೆಲ್ನವರು ಕಂಪ್ಲೇಂಟ್ ಅನ್ನ ಮಾಡಿರುವಂತದ್ದು. ಕರೆ ಮಾಡಿದ್ರೆ ಮೆಣಸಿನಕಾಯಿ ನಾಟ್ ರೀಚಬಲ್. ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಕೂಡ ಪ್ರಯೋಜನವಿಲ್ಲವಂತೆ. ಕರೆ ಮಾಡಿದ್ರೆ ಮೆಣಸಿನಕಾಯಿ ನೋ ರೆಸ್ಪಾನ್ಸ್ ಅಂತೆ, ನಾಟ್ ರೀಚಬಲ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೂಜಾ ಗಾಂಧಿ ಅವರಿಗೆ ಫೋನ್ ಮಾಡಿದ್ರು ಕೂಡ ನೋ ಯೂಸ್.
ಸೊ ಹೀಗಾಗಿ ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಪ್ರಯೋಜನ ಇಲ್ಲ. ಪೂಜಾ ಗಾಂಧಿ ಅವರಿಗೂ ಕೂಡ ಕರೆ ಮಾಡಿದ್ರೆ ನೋ ರೆಸ್ಪಾನ್ಸ್ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಪೂಜಾ ಗಾಂಧಿ ಅವರಿಗೆ ಫೋನ್ ಮಾಡಿದ್ರು ಕೂಡ ನೋ ಯೂಸ್ ಅಂತೆ. ಇಲ್ಲಿ ಪ್ರಮುಖವಾಗಿ ಇನ್ನು 3.5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. ಅದ್ರ ಬಗ್ಗೆ ಅನಿಲ್ ಮೆಣಸಿನಕಾಯಿಗೂ ಕೂಡ ಫೋನ್ ಮಾಡಿದ್ದಾರೆ. ಮತ್ತು ಒಂದ್ ಕಡೆ ಪೂಜಾ ಗಾಂಧಿ ಅವರಿಗೂ ಕೂಡ ಫೋನ್ ಮಾಡಿದ್ದಾರೆ. ಇವರಿಬ್ಬರಿಂದನೂ ಕೂಡ ನೋ ರೆಸ್ಪಾನ್ಸ್, ನೋ ಯೂಸ್. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇರಲಿಲ್ಲ. ಸೊ ಹೀಗಾಗಿನೇ ಇಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂತದ್ದು ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೂ ಕೂಡ ಇಲ್ಲೆಲ್ಲಾ ರೀತಿಯಾದಂತಹ ಆಟಗಳು ದಿ ಲಲಿತ್ ಅಶೋಕ್ ಹೋಟೆಲ್ ನಲ್ಲಿ ನಡೀತಾ ಇತ್ತು. ರೂಮ್ ಬುಕ್ಕಿಂಗು, ಆತಿಥ್ಯ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೆ ದಿ ಲಲಿತ್ ಅಶೋಕ್ ಹೋಟೆಲ್ ನಿಂದ ಸರ್ವಿಸು ಮತ್ತು ಒಂದ್ ಕಡೆ ರೂಮ್ ಬುಕ್ಕಿಂಗು, ಆತಿಥ್ಯ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಸೊ ಹೀಗಾಗಿ ಆಲ್ಮೋಸ್ಟ್ 2 ವರ್ಷಗಳ ಕಾಲ ಒಟ್ಟು 26 ಲಕ್ಷ ರೂಪಾಯಿ ಅಲ್ಲಿ ದುಡ್ಡಾಗಿತ್ತು, ಅಂದ್ರೆ ಬಿಲ್ ಆಗಿತ್ತು. ರೂಪಾಯಿ 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22 ಲಕ್ಷ ರೂಪಾಯಿಯನ್ನ ಇವ್ರು ಕಟ್ಟಿರ್ತಾರೆ. ಇನ್ನು ಬಾಕಿ 3.5 ಲಕ್ಷ ರೂಪಾಯಿಯನ್ನ ಕೊಡಬೇಕಾಗಿರುತ್ತೆ. ಅದನ್ನ ಕೊಟ್ಟಿರೋದಿಲ್ಲ. NCR ಕಾಪಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಏನಂತ ದೂರನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತಹ ಕಾಪಿ NCR ಕಾಪಿ ಈಗ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಇಬ್ರು ಅಂದ್ರೆ ಇಲ್ಲಿ ದುಡ್ಡನ್ನ ಬಿಲ್ ಅನ್ನ ಕೊಡದೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಇಲ್ಲಿ ಪ್ರಮುಖವಾಗಿ ದೂರನ್ನ ನೀಡಲಾಗಿರುವಂತದ್ದು. ಯಾವಾಗ ಎಲ್ಲೆಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಮುಖವಾಗಿ ದೂರನ್ನ ನೀಡಲಾಗಿದೆ. ದಿ ಲಲಿತ್ ಅಶೋಕ್ ಹೋಟೆಲ್, ಇದು ಸ್ಟಾರ್ ಹೋಟೆಲ್, ದಿ ಲಲಿತ್ ಅಶೋಕ್ ಹೋಟೆಲ್. ಇಲ್ಲಿ ಇವರು ಅಂದ್ರೆ ದೂರನ್ನ ನೀಡಿರುವಂತದ್ದು ಏನಾಗಿದೆ, ಯಾವ ರೀತಿಯಾದಂತ ಎಷ್ಟು ದುಡ್ಡು ಬಾಕಿ ಹಣವನ್ನ ಉಳಿಸಿಕೊಂಡಿದ್ದಾರೆ, ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಪೂಜಾ ಗಾಂಧಿ ಹಾಗೆ ಮತ್ತೊಂದ್ ಕಡೆ ಅನಿಲ್ ಪಿ ಮೆಣಸಿನಕಾಯಿ ಇವರಿಬ್ಬರ ಹೆಸರು ಕೂಡ ಇದೆ. ಇಲ್ಲಿ FIR ಕಾಪಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಟ್ಟು 26 ಲಕ್ಷ ರೂಪಾಯಿ ಬಿಲ್ ಆಗಿರುತ್ತೆ. ಇವರು 22 ಲಕ್ಷ ರೂಪಾಯಿಯನ್ನ ಕೊಟ್ಟಿರ್ತಾರೆ. ಇನ್ನು 3.5 ಲಕ್ಷ ರೂಪಾಯಿಯನ್ನ ಕೊಡಬೇಕಾಗಿರುತ್ತೆ. ಇಲ್ಲಿ ಪೂಜಾ ಗಾಂಧಿ ಹಾಗೂ ಅನಿಲ್ ಪಿ ಮೆಣಸಿನಕಾಯಿ ಇವರಿಬ್ಬರಿಗೂ ಫೋನ್ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಸೊ ಹೀಗಾಗಿ ಈ ಸ್ಟಾರ್ ಹೋಟೆಲ್ ನವರು ದೂರನ್ನ ನೀಡಿರುವಂತದ್ದು ಅದನ್ನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ನೀವು ಕೂಡ 3.5 ಲಕ್ಷ ರೂಪಾಯಿ ರೂಗಳನ್ನ ಕೊಡಬೇಕಾಗಿರುತ್ತೆ. ಉದ್ದೇಶ ಪೂರ್ವಕವಾಗಿ ವಂಚಿಸಿದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಲಾಗಿದೆ. ಪೂಜಾ ಗಾಂಧಿ ಅವರ ಹೆಸರು ಹಾಗೆ ಅನಿಲ್ ಪಿ ಮೆಣಸಿನಕಾಯಿ ಇವರಿಬ್ಬರ ಹೆಸರು ಕೂಡ ಇರುವಂತದ್ದು. ಬಿಜೆಪಿಯ ನಾಯಕ ಅನಿಲ್ ಪಿ ಮೆಣಸಿನಕಾಯಿ ಇಲ್ಲಿ 2016ರಿಂದ 2017ರವರೆಗೂ ಇಲ್ಲಿ ಎಲ್ಲಾ ರೀತಿಯಾದಂತಹ ಅಂದ್ರೆ ರೂಮ್ ಬುಕ್ ಮಾಡಿಕೊಂಡು ಎಲ್ಲಾ ರೀತಿಯಾದಂತಹ ಸರ್ವಿಸ್ ಎಲ್ಲವೂ ಕೂಡ ಇರ್ತಾ ಇತ್ತಂತೆ. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ 1 ವರ್ಷ ಆದ್ರೂ 1.5 ವರ್ಷ ಆದ್ರೂ ಕೂಡ ಬಾಕಿ ಹಣವನ್ನ ಕೊಡದಂತಹ ಹಿನ್ನೆಲೆಯಲ್ಲಿ ಲಲಿತ್ ಅಶೋಕ್ ಹೋಟೆಲ್ ನವರು ಇಲ್ಲಿ ದೂರನ್ನ ನೀಡಿರುವಂತದ್ದು. ಅದರ ಎಕ್ಸ್ಕ್ಲೂಸಿವ್ ಆದಂತಹ FIR ಕಾಪಿಯನ್ನ ಕೂಡ ತೋರಿಸ್ತಾ ಇದೀವಿ. 3,53,000 ರೂಪಾಯಿಯನ್ನ ಇವರು ವಂಚನೆ ಮಾಡಿರ್ತಾರೆ, ಕೊಟ್ಟಿರೋದಿಲ್ಲ. ಬಾಕಿ ಉಳಿಸಿಕೊಂಡಿರುವಂತಹ ಒಂದು ಬಿಲ್ ಅನ್ನ ಅನಿಲ್ ಪಿ ಮೆಣಸಿನಕಾಯಿ ಇವರು ಬಿಜೆಪಿಯ ನಾಯಕ. ಗದಗದಲ್ಲಿ ಇವರು ಚುನಾವಣೆಗೂ ಕೂಡ ನಿಂತಿರ್ತಾರೆ. ಮೋಸ್ಟ್ ಪ್ರಾಬಬ್ಲಿ HK ಪಾಟೀಲ್ ಅವರ ಎದುರುಗಡೆ ನಿಂತಿದ್ದಂತಹ ಒಬ್ಬ ಬಿಜೆಪಿಯ ನಾಯಕ ಅನ್ಸುತ್ತೆ. ಇವರು ಅನಿಲ್ ಪಿ ಮೆಣಸಿನಕಾಯಿ ಕೂಡ ಇರ್ತಾರೆ ಇವರ ಜೊತೆ, ಪೂಜಾ ಗಾಂಧಿ ಅವರ ಜೊತೆ. ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೆ ಇಲ್ಲಿ ರೂಮ್ ಅನ್ನ ಬುಕ್ ಮಾಡಿಕೊಂಡು ಅಲ್ಲಿ ಬಿಲ್ ಕೂಡ ಆಗಿರುತ್ತೆ. 26 ಲಕ್ಷ ರೂಪಾಯಿ ಬಿಲ್ ಆಗಿರುತ್ತೆ. ಅದರಲ್ಲಿ 22.5 ಲಕ್ಷ ರೂಪಾಯಿಯನ್ನ ಕೊಟ್ಟಿರ್ತಾರೆ. ಇನ್ನು 3,53,000 ರೂಪಾಯಿ ಕೊಡಬೇಕಾಗುತ್ತೆ. ಆದ್ರೆ ಉದ್ದೇಶ ಪೂರ್ವಕವಾಗಿ ವಂಚನೆಯನ್ನ ಮಾಡಿದ್ದಾರೆ ಪೂಜಾ ಗಾಂಧಿ ಅವರು ಮತ್ತೆ ಅನಿಲ್ ಪಿ ಮೆಣಸಿನಕಾಯಿ. ಸೊ ಹೀಗಾಗಿನೇ FIR ಅನ್ನ ಮಾಡಲಾಗಿರುವಂತದ್ದು. FIR ಅನ್ನ ಮಾಡಿದ್ದಾರೆ ಪೊಲೀಸರು. ನಂತರ ಪೂಜಾ ಗಾಂಧಿ ಅವರನ್ನ ಪೊಲೀಸ್ ಠಾಣೆಗೂ ಕೂಡ ಕರೆಸ್ಕೊಂಡಿರ್ತಾರೆ. ಏನಾಗಿದೆ, ಏನ್ ಮಾಡ್ತಾ ಇದ್ದೀರಾ, ಈ ರೀತಿಯಾಗಿ ಯಾಕೆ ವಂಚನೆ ಮಾಡ್ತಿರೋದು ಅಂತ.
ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ದೀವಿ ಇವರಿಬ್ಬರಿಗೂ ಏನ್ ಸಂಬಂಧ ಇತ್ತು, ಯಾವ ಕಾರಣಕ್ಕೋಸ್ಕರ ಈ ಒಂದು ಸ್ಟಾರ್ ಹೋಟೆಲ್ ನಲ್ಲಿ ಸುಮಾರು 1 ವರ್ಷಗಳ ಕಾಲ ರೂಮ್ ಅನ್ನ ಬುಕ್ ಮಾಡಿದ್ರು ನಿರಂತರವಾಗಿ ಅನ್ನುವ ಪ್ರಶ್ನೆ ಕೂಡ ಎದ್ದೇಳ್ತಾ ಇದೆ. ಪೂಜಾ ಗಾಂಧಿ ಅವರ ಬಗ್ಗೆನೂ ಕೂಡ ಸಾಕಷ್ಟು ಅನುಮಾನಗಳು ಎದ್ದೇಳ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಪೂಜಾ ಗಾಂಧಿ ಹಾಗೂ ಅನಿಲ್ ಪಿ ಮೆಣಸಿನಕಾಯಿ ಇವರಿಬ್ಬರ ಹೆಸರಲ್ಲಿ ಕೂಡ ದೂರನ್ನ ನೀಡಲಾಗಿದೆ. ಅನಿಲ್ ಪಿ ಮೆಣಸಿನಕಾಯಿ ಯಾರು ಅಂತ ಕೂಡ ನಾನು ಹೇಳ್ತಾ ಇದ್ದೆ. ಬಿಜೆಪಿಯ ಈ ಬಾರಿ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನ್ ಅಲ್ಲಿ ನಿಂತಿದ್ರು. ಇವರು MLA ಕ್ಯಾಂಡಿಡೇಟ್ ಕೂಡ ಆಗಿದ್ರು. ಇದು NCR ಕಾಪಿ ನ್ಯೂಸ್ 18 ಕನ್ನಡದಲ್ಲಿ ನಾವು ತೋರಿಸ್ತಾ ಇರುವಂತ NCR ಕಾಪಿಯನ್ನ ಕೂಡ ನೋಡ್ತಾ ಇದ್ದೀರಾ. ಲಲಿತ್ ಅಶೋಕ್ ಹೋಟೆಲ್ ನವರು ದೂರನ್ನ ನೀಡಿರುವಂತದ್ದು ಇಲ್ಲಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಸೊ ಹೀಗಾಗಿ ಪೊಲೀಸರು NCR ಅನ್ನ ಮಾಡ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡ್ತವೆ. ಯಾವ ಕಾರಣಕ್ಕೋಸ್ಕರ ವಂಚನೆ ಮಾಡಿದ್ದಾರೆ, ಇನ್ನು 1.5 ವರ್ಷಗಳಿಂದ ಯಾಕೆ ಯಾರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇನ್ನು 1 ವರ್ಷಗಳ ಕಾಲ ಹೋಟೆಲ್ ರೂಮ್ ಅನ್ನ ಯಾವ ಕಾರಣಕ್ಕೋಸ್ಕರ ನಿರಂತರವಾಗಿ ಬುಕ್ ಮಾಡಲಾಗಿತ್ತು, ಎಲ್ಲಾ ರೀತಿಯಾದಂತಹ ಸರ್ವಿಸ್ ಅನ್ನ ನೀಡಲಾಗ್ತಾ ಇತ್ತಂತೆ, ಯಾವ ರೀತಿಯಾದಂತಹ ಸರ್ವಿಸು ಅದು, ಇದೆಲ್ಲ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಒಂದ್ ಕಡೆ ಬಿಜೆಪಿ ನಾಯಕ ಮತ್ತು ಒಂದ್ ಕಡೆ JDS ನ ನಾಯಕಿ ಕೂಡ ಆಗಿದ್ರು ಇವರು ಪೂಜಾ ಗಾಂಧಿ ಅವರು. ಹಾಗೆ ಈಗ ಆಲ್ರೆಡಿ ನೋಡಿದೀವಿ ಸಾಕಷ್ಟು ಚಿತ್ರಗಳಲ್ಲಿ ಹೀರೋಯಿನ್ ಆಗಿ ಕೂಡ ಇವರು ಅಭಿನಯಿಸಿದ್ದಾರೆ. ಆದ್ರೆ ಈಗ ಪೂಜಾ ಗಾಂಧಿ ಅವರ ಮೇಲೆ ಒಂದು ದೊಡ್ಡ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅದನ್ನ ನಾವು ಕೂಡ ನೋಡ್ತಾ ಇದೀವಿ. ನೀವೆಲ್ಲರಿಗೂ ಅಂದ್ರೆ ಇಲ್ಲೆಲ್ಲ ಪ್ರಮುಖವಾಗಿ ನೋಡ್ತಾ ಇದೀವಿ NCR ಕಾಪಿ ಏನಂತ ದೂರನ್ನ ನೀಡಲಾಗಿದೆ. ಲಲಿತ್ ಅಶೋಕ್ ಹೋಟೆಲ್ ನವರು ಏನಂತ ದೂರನ್ನ ನೀಡಿದ್ದಾರೆ ಅನ್ನೋದನ್ನ ಉದ್ದೇಶಪೂರ್ವಕವಾಗಿ ವಂಚನೆಯನ್ನ ಮಾಡಿದ್ದಾರಂತೆ ಪೂಜಾ ಗಾಂಧಿ ಮತ್ತು ಅನಿಲ್ ಪಿ ಮೆಣಸಿನಕಾಯಿ ಇವರಿಬ್ಬರೂ ಕೂಡ ಸೇರ್ಕೊಂಡು. ಸೊ ಹೀಗಾಗಿ 3.5 ಲಕ್ಷ ರೂಪಾಯಿ ನಮಗೆ ಬಾಕಿ ಹಣ ಬರಬೇಕಾಗಿದೆ. ಸೊ ಹೀಗಾಗಿ ಅವರು ಇದನ್ನ ನೀಡಬೇಕು, ಬಟ್ ನೀಡ್ತಾ ಇಲ್ಲ. ಇಬ್ಬರಿಗೂ ಕೂಡ ಫೋನ್ ಅನ್ನ ಮಾಡ್ತಾ ಇದೀವಿ, ರಿಸೀವ್ ಮಾಡ್ತಿಲ್ಲ ಅಂತ. ಹೋಟೆಲ್ ಬಿಲ್ ಕೊಡದೆ ಪೂಜಾ ಗಾಂಧಿ ಅವರು ಕಳ್ಳಾಟವನ್ನ ನಡೆಸಿದ್ದಾರೆ. ಪೂಜಾ ಗಾಂಧಿ ಜೊತೆ ಇದ್ದದ್ದು ಅನಿಲ್ ಪಿ ಮೆಣಸಿನಕಾಯಿ ಬಿಜೆಪಿಯ ಮುಖಂಡ. ಅನಿಲ್ ಜೊತೆಗಿದ್ರು ಮತ್ತಷ್ಟು ಸಹಚರರು, ಇವರ ಜೊತೆ ಮತ್ತಷ್ಟು ಜನ ಸಹಚರರಿದ್ದರಂತೆ. ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೂ ಕೂಡ ನಿರಂತರವಾಗಿ ರೂಮ್ ಅನ್ನ ಬುಕ್ ಮಾಡ್ತಾ ಇದ್ದಾರೆ. 22.5 ಲಕ್ಷ ರೂಪಾಯಿ ಬಿಲ್ ಆಗಿದೆ. ಅದರಲ್ಲಿ 22.5 ಲಕ್ಷ ರೂಪಾಯಿಯನ್ನ ಇವರು ಪಾವತಿ ಮಾಡಿದ್ದಾರೆ. ಉಳಿದದ್ದು 3.5 ಲಕ್ಷ ರೂಪಾಯಿಯನ್ನ ಕೊಟ್ಟಿಲ್ಲ. ಸೊ ಹೀಗಾಗಿನೇ ಇಲ್ಲಿ ಹೋಟೆಲ್ನವರು ಈ ಒಂದು ದೂರನ್ನ ನೀಡಿರುವಂತದ್ದು ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ. ಇವರಿಬ್ಬರಿಗೂ ಏನ್ ಸಂಬಂಧ, ಅನಿಲ್ ಪಿ ಮೆಣಸಿನಕಾಯಿ ಮತ್ತು ಒಂದ್ ಕಡೆ ಪೂಜಾ ಗಾಂಧಿ, ಇದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಒಂದು ಡೀಟೇಲ್ಸ್ ಇರೋದು ನ್ಯೂಸ್ 18 ಕನ್ನಡದಲ್ಲಿ ಮಾತ್ರ, ನಮ್ಮಲ್ಲಿ ಮಾತ್ರ ಇದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇರೋದು. ಯಾಕೆಂದ್ರೆ ಯಾರ ಬಳಿನೂ ಕೂಡ ಇಲ್ಲ ಈ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ. NCR ಕಾಪಿಯನ್ನ ಕೂಡ ತೋರಿಸ್ತಾ ಇದೀವಿ. ಏನಂತ ದೂರು ದಾಖಲಾಗಿದೆ, ಯಾರ ವಿರುದ್ಧ ದೂರು ದಾಖಲಾಗಿದೆ, ಯಾವ ಕಾರಣಕ್ಕೋಸ್ಕರ ದೂರು ದಾಖಲಾಗಿದೆ ಅಂತ. ಬಾಕಿ ಅಷ್ಟೇ ಅಲ್ಲ, ಅಡ್ರೆಸ್ ಕೂಡ ಸುಳ್ಳಾಗಿದೆ. ಇಲ್ಲಿ ಸುಳ್ಳು ವಿಳಾಸವನ್ನ ನೀಡಿದ್ದಾರೆ ಪೂಜಾ ಗಾಂಧಿ ಅವರು. ಬಾಕಿ ದುಡ್ಡು ಮಾತ್ರ ಅಲ್ಲ, ಅಡ್ರೆಸ್ ಕೂಡ ಸುಳ್ಳಾಗಿದೆ. ಇದರಿಂದಾಗಿ ಪೂಜಾ ಖುದ್ದು ಭೇಟಿ ಅಸಾಧ್ಯವಾಗಿದೆ ಹೋಟೆಲ್ನವರಿಗೆ. ಬಾಕಿ ಅಷ್ಟೇ ಅಲ್ಲ, ಅಡ್ರೆಸ್ ಕೂಡ ಸುಳ್ಳನ್ನ ಕೊಟ್ಟಿದ್ದಾರೆ. ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು. ಇಮೇಲ್, ಫೋನ್ ಕಾಲ್ಗೂ ಕೂಡ ನೋ ರೆಸ್ಪಾನ್ಸ್, ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಇಲ್ಲ. ಅನಿಲ್ ಪಿ ಮೆಣಸಿನಕಾಯಿ ಅವರ ಚೆಕ್ ಕೂಡ ಬೌನ್ಸ್ ಆಗಿದೆ. ದೂರಿನಲ್ಲಿ ಹೋಟೆಲ್ ಸಿಬ್ಬಂದಿ ಇದೆಲ್ಲದರ ಒಂದು ಅಂಶಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಇಮೇಲು ಮತ್ತೆ ಫೋನ್ ಕಾಲು ಎಲ್ಲವನ್ನೂ ಕೂಡ ನಾವು ಮಾಡಿದ್ದೀವಿ, ಆದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅವರು ದೂರಿನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನಾವು ಇಮೇಲ್ ಅಲ್ಲೂ ಕೂಡ ಸಾಕಷ್ಟು ಮೆಸೇಜ್ ಅನ್ನ ಮಾಡಿದ್ದೀವಿ, ಹಾಗೆ ಫೋನ್ ಕಾಲ್ ಅನ್ನ ಕೂಡ ಮಾಡಿದ್ದೀವಿ, ಆದ್ರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ಅವರು ಪ್ರತಿಕ್ರಿಯೆಯನ್ನೇ ಕೊಡ್ತಾ ಇರಲಿಲ್ಲ. ಮತ್ತೊಂದ್ ಕಡೆ ಅನಿಲ್ ಪಿ ಮೆಣಸಿನಕಾಯಿ ಚೆಕ್ ಅನ್ನ ಕೂಡ ಕೊಟ್ಟಿದ್ರಂತೆ, ಆದ್ರೆ ಅದು ಕೂಡ ಬೌನ್ಸ್ ಆಗಿದೆ. ಇಲ್ಲಿ ಆ ಒಂದು ಚೆಕ್ ಕೂಡ ಬೌನ್ಸ್ ಆಗಿದೆ. ಅದನ್ನೂ ಕೂಡ
ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಲಲಿತ್ ಅಶೋಕ್ ಹೋಟೆಲ್ನವರು, ಸ್ಟಾರ್ ಹೋಟೆಲ್ನವರು ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಆ NCR ಕಾಪಿನಲ್ಲಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಇದೆ. ಯಾವ ರೀತಿಯಾಗಿ ಮೋಸವನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಹಣವನ್ನ ಕೊಡಬೇಕಾಗಿತ್ತು, ಯಾವಾಗಿಂದ ಎಲ್ಲಿಯವರೆಗೂ ಕೂಡ ಇವರು ಈ ಒಂದು ಹೋಟೆಲ್ ನಲ್ಲಿ ಇದ್ರು, ಯಾರೆಲ್ಲ ಇದ್ರು, ಇದೆಲ್ಲದರ ಬಗ್ಗೆನೂ ಕೂಡ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು NCR ಕಾಪಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಲಲಿತ್ ಅಶೋಕ್ ಹೋಟೆಲ್ನವರು ಕೊಟ್ಟಿರುವಂತ ಒಂದು ದೂರಿನ ಅನ್ವಯ ನಾವು ತೋರಿಸ್ತಾ ಇರುವಂತದ್ದು. ಇದು ಪೂಜಾ ಗಾಂಧಿ ಯಾವ ರೀತಿಯಾಗಿ ರಂಪಾಟವನ್ನ ಮಾಡ್ಕೊಂಡಿರೋದ್ರಲ್ದಲೆ ಈ ಬಿಜೆಪಿ ನಾಯಕನ ಜೊತೆ ಏನ್ ಸಂಬಂಧ ಇತ್ತು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಪೂಜಾ ಗಾಂಧಿ ಅವರ ವಿರುದ್ಧ ದಾಖಲಾಗಿರುವಂತ ಈ ಒಂದು ದೂರಿನಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ. ಅನಿಲ್ ಪಿ ಮೆಣಸಿನಕಾಯಿ, ಈ ಬಿಜೆಪಿ ನಾಯಕನಿಗೂ ಪೂಜಾ ಗಾಂಧಿಗೂ ಏನ್ ಸಂಬಂಧ ಇತ್ತು ಹಾಗಾದ್ರೆ? ಏಪ್ರಿಲ್ 2016ರಿಂದ ಮಾರ್ಚ್ 2017ರವರೆಗೂ ಸರ್ವಿಸ್ ಅನ್ನ ನೀಡ್ತಾ ಇದ್ರಂತೆ, ರೂಮ್ ಬುಕ್ ಆಗ್ತಾ ಇತ್ತಂತೆ, ಎಲ್ಲಾ ರೀತಿಯಾದಂತ ಸರ್ವಿಸ್ ಕೂಡ ಸಿಗ್ತಾ ಇತ್ತಂತೆ. ನೀವೇ ಊಹೆ ಮಾಡ್ಕೊಳ್ಬಹುದು ಏನ್ ಸರ್ವಿಸು, ಏನು ಎತ್ತ ಅಂತ. ಉಳಿದ 3.5 ಲಕ್ಷ ರೂಪಾಯಿ ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ಒಟ್ಟಿನಲ್ಲಿ ದುಡ್ಡ ನಮಗೆ ವಾಪಸ್ ಕೊಟ್ರೆ ಸಾಕು ಅಂತ ಆ ಸ್ಟಾರ್ ಹೋಟೆಲ್ನವರು ಪೊಲೀಸರ ಮೊರೆ ಹೋಗಿ ಅಲ್ಲಿ ದೂರನ್ನ ಕೂಡ ಕೊಟ್ಟಿರುವಂತದ್ದು. ದೂರ್ ಕೊಟ್ಟ ಆದ್ಮೇಲೆ ಎಲ್ಲಾ ರೀತಿಯಾದಂತ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ದೂರ್ ಕೊಟ್ಟಾದ್ಮೇಲೆ ಪೂಜಾ ಗಾಂಧಿ ಅವರನ್ನ ಕೂಡ ಕರೆಸಿಕೊಳ್ಳಲಾಗಿದೆ. ಏನು ಈ ರೀತಿಯಾಗಿ ಮೋಸವನ್ನ ಮಾಡ್ತಿದ್ದೀರಲ್ಲ ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. ಪೂಜಾ ಗಾಂಧಿ ಮತ್ತೆ ಅನಿಲ್ ಪಿ ಮೆಣಸಿನಕಾಯಿ ವಿರುದ್ಧ ಈಗ ಆಲ್ರೆಡಿ ದೂರು ದಾಖಲಾಗಿದೆ. ಆ ಒಂದು NCR ಪ್ರತಿಯನ್ನ ಕೂಡ ನೋಡ್ತಾ ಇದ್ದೀರಾ. ಈ NCR ಪ್ರತಿನಲ್ಲಿ ಸಾಕಷ್ಟು ಪ್ರಮುಖ ಅಂಶಗಳಿದೆ. ಒಂದು ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು, ಮತ್ತು ಒಂದ್ ಕಡೆ ಕೊಟ್ಟಿರುವಂತ ಬಾಕಿ ಹಣವನ್ನ ಕೂಡ ಅವರು ಕೊಡ್ತಾ ಇಲ್ಲ. JDS ನಾಯಕಿ ಜೊತೆ ಬಿಜೆಪಿ ನಾಯಕ 1 ವರ್ಷ ಒಂದೇ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾದ್ರು ಯಾಕೆ? ಬಾಕಿಯನ್ನ ಉಳಿಸಿಕೊಂಡಿದ್ದಾದ್ರು ಯಾಕೆ? ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ದಾದ್ರು ಯಾಕೆ ಅನ್ನುವ ಪ್ರಶ್ನೆಗಳು ಕೂಡ ಈಗ ಮೂಡ್ತಾ ಇದೆ. JDS ನಾಯಕಿ ಜೊತೆ ಬಿಜೆಪಿ ನಾಯಕನಿಗೆ ಏನ್ ಕೆಲಸ ಇತ್ತು ಅಂತದ್ದು ಅನ್ನುವ ಪ್ರಶ್ನೆ ಕೂಡ ಇದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಂಜು, ಏನಿದು ರಂಪಾಟ, ಏನೆಲ್ಲ ಆಗ್ತಾ ಇದೆ, ಏನ್ ಸಂಬಂಧ ಇವ್ರಿಗೂ ಮತ್ತು ಅವ್ರಿಗೂ ಅಂತ? ಪೃಥ್ವಿ, ಇದು ಇವತ್ತು ಆಗಿರಂತಹ ಘಟನೆ ಅಲ್ಲ. 2016ರಿಂದ ಏಪ್ರಿಲ್ ನಿಂದ ಹಿಡಿದು 2018ರವರೆಗೂ ಕೂಡ ಅಷ್ಟೇ ಪೂಜಾ ಗಾಂಧಿ ಮತ್ತು ಈ ಒಂದು ಮೆಣಸಿನಕಾಯಿ ಏನಿದ್ದಾರೆ ಇವರಿಬ್ರು ಕೂಡ ಅಷ್ಟೇ ಆ ಒಂದು ಹೋಟೆಲ್ ನಿ ಆಗಾಗ ಹೋಗಿ ವಾಸ್ತವನ್ನ ಹುಡ್ತಿದ್ರು. ಜೊತೆಗೆ ಅಲ್ಲಿಯೇ ಕೂಡ ಸರ್ವಿಸಿಂಗ್ ಅನ್ನು ಕೂಡ ಅಷ್ಟೇ, ಊಟ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟಿಯನ್ನು ಕೂಡ ಅಷ್ಟೇ ಅಲ್ಲಿ ತಗೊಂತಾ ಇದ್ರು ಅನ್ನೋದನ್ನು ಕೂಡ ಈಗಾಗಲೇ ಒಂದು ದೂರಿನ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. 2 ವರ್ಷಗಳಿಂದಲೂ ಕೂಡ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಅಥವಾ ಪೂಜಾ ಗಾಂಧಿ ಇಬ್ಬರನ್ನು ಕೂಡ ಅಷ್ಟೇ ಆ ಒಂದು ಹೋಟೆಲ್ ನ ಸಿಬ್ಬಂದಿಯವರು ಸಂಪರ್ಕ ಮಾಡ್ತಾನೆ ಇದ್ರು. ಯಾಕಂದ್ರೆ ಇಲ್ಲಿ ಪೆಂಡಿಂಗ್ ಅಮೌಂಟ್ ಕೂಡ ಅಷ್ಟೇ ಉಳ್ಕೊಂಡಿತ್ತು. ಒಟ್ಟಾರೆಯಾಗಿ ಇವರಿಬ್ಬರು ಕೂಡ 2 ವರ್ಷದಲ್ಲಿ ಸುಮಾರು 26 ಲಕ್ಷ ಹಣವನ್ನ ಅಲ್ಲಿ ಬಿಲ್ಲಿಂಗ್ ಕೂಡ ಮಾಡಿದ್ರು. ಎಲ್ಲಾ ಒಂದು ತೆರಿಗೆ ಎಲ್ಲಾನು ಸೇರಿಸಿ 26 ಲಕ್ಷದಲ್ಲಿ 23 ಲಕ್ಷ ಹಣವನ್ನ ಅಲ್ಲಿ ಏನು ಪಾವತಿಯನ್ನ ಮಾಡಿದ್ರು. ಪಾವತಿ ಆದಂತ ಬಳಿಕ ಉಳಿದಂತ 3.5 ಲಕ್ಷ ಹಣ ಏನ್ ಪೆಂಡಿಂಗ್ ಇತ್ತು, ಆ ಒಂದು ಪೆಂಡಿಂಗ್ ಹಣವನ್ನ ಇದುವರೆಗೂ ಕೂಡ ಅಷ್ಟೇ ಇವರು ದುಡ್ಡು ಕೊಟ್ಟಿರ್ಲಿಲ್ಲ. ಸಾಕಷ್ಟು ಬಾರಿ ಇವರು ಫೋನ್ ಮಾಡಿದ್ರು ಕೂಡ ಅಷ್ಟೇ ಅದಕ್ಕೆ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಕೂಡ ಅಷ್ಟೇ, ನಟಿ ಆಗಿರ್ಬೋದು ಅಥವಾ ಒಂದು ಬಿಜೆಪಿಯ ಮುಖಂಡ ಏನಿದೆ ಆತನು ಕೂಡ ಅಷ್ಟೇ ಯಾವುದೇ ರೆಸ್ಪಾನ್ಸ್ ಅನ್ನು ಕೂಡ ಹೋಟೆಲ್ ನ ಸಿಬ್ಬಂದಿಯವರಿಗೆ ಕೊಟ್ಟಿರೋದಿಲ್ಲ. ಇದೆಲ್ಲ ಆದಂತಹ ಬಳಿಕ ಏನು ನೇರವಾಗಿ ಹೋಟೆಲ್ ನ ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತಹ ಮುತ್ತಪ್ಪ ಅವರು ನೇರವಾಗಿ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಬಂದು 11ನೇ ತಾರೀಕಿನಂದು ಒಂದು ದೂರನ್ನ ದಾಖಲು ಮಾಡ್ತಾರೆ. ಅವ್ರದೇ ಲಲಿತ್ ಹೋಟೆಲ್ ಇಂದ ಒಂದು ಲೆಟರೇಡ್ ನಲ್ಲಿ ಒಂದು ದೂರನ್ನ ಮೆನ್ಷನ್ ಮಾಡ್ಕೊಂಡು ಬರ್ತಾರೆ. ಆ ಒಂದು ದೂರಿನಲ್ಲಿ ಕೂಡ ಅಷ್ಟೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 2016ರ ಏಪ್ರಿಲ್ ನಿಂದ 2018ರ ಡಿಸೆಂಬರ್ ನವರೆಗೂ ಕೂಡ ಅಷ್ಟೇ ಇಬ್ರು ಕೂಡ ಹೋಟೆಲ್ ನಲ್ಲಿ ತಂಗಿದ್ರು. ಜೊತೆಗೆ ಎಲ್ಲಾ ರೀತಿಯಂತ ಸರ್ವಿಸಿಂಗ್ ಅನ್ನು ಕೂಡ ಅಷ್ಟೇ ಅವರಿಗೆ ಪ್ರೊವೈಡ್ ಮಾಡಿದ್ವಿ. ಈ ಒಂದು ಸಂದರ್ಭದಲ್ಲಿ ಸುಮಾರು 26 ಲಕ್ಷ ಹಣವಷ್ಟು ಬಿಲ್ ಆಗಿತ್ತು. ಅದರಲ್ಲಿ 23 ಲಕ್ಷ ಹಣ ಮಾತ್ರ ಇವರು ನಮಗೆ ಕೊಟ್ಟಿದ್ರು. ಉಳಿದಂತ ಹಣವನ್ನ ಕೊಡ್ತೀನಿ ಅಂತ ಹೋಗಿದ್ರು. ಜೊತೆಗೆ ನಾವು ಕೂಡ ಅಷ್ಟೇ ಪೂಜಾ ಗಾಂಧಿ ಕೂಡ ಈಗಾಗಲೇ ಒಂದು ಸಾಕಷ್ಟು ಹೆಸರು ಮಾಡಿರುವಂತಹವರು. ಆ ಒಂದು ಕಾರಣಕ್ಕೆ ಹಣವನ್ನ ಹಿಂತಿರುಗಿಸ್ತಾರೆ ಅಂತ ಕಾರಣಕ್ಕೆ ನಾವು ಕೂಡ ಅಷ್ಟೇ ಸುಮ್ಮನಾಗಿದ್ವಿ. ಆದ್ರೆ ಸುಮಾರು 6-7 ತಿಂಗಳಾದ್ರೂ ಕೂಡ ಅಷ್ಟೇ ಹಣವನ್ನ ಹಿಂತಿರುಗಿಸಿರ್ಲಿಲ್ಲ. ಸಾಕಷ್ಟು ಬಾರಿ ಪೂಜಾ ಗಾಂಧಿ ಆಗಿರ್ಬೋದು ಅಥವಾ ಅನಿಲ್ ಪಿ ಮೆಣಸಿನಕಾಯಿ ಆಗಿರ್ಬೋದು ಇವ್ರನ್ನ ಪದೇ ಪದೇ ಫೋನ್ ಮಾಡ್ತಾ ಇದ್ವಿ. ಅವ್ರು ನಮ್ಗೆ ಕೊಟ್ಟಿದ್ದಂತ ಮೊಬೈಲ್ ನಂಬರ್ ಕೂಡ ಅಷ್ಟೇ ಏನು ಅಸ್ತಿತ್ವದಲ್ಲಿ ಇರಲಿಲ್ಲ. ಅವ್ರು ಕೊಟ್ಟಂತ ವಿಳಾಸಕ್ಕೂ ಕೂಡ ಅಷ್ಟೇ ನಾವು ಆ ಹೋಟೆಲ್ ನ ಸಿಬ್ಬಂದಿಯನ್ನ ಕಳಿಸ್ಕೊಟ್ಟಿದ್ವಿ.
ಅದು ಕೂಡ ಅಷ್ಟೇ ಫೇಕ್ ಅಡ್ರೆಸ್ ಆಗಿತ್ತು. ಇದರಿಂದ ನಾವು ಸಾಕಷ್ಟು ಬಾರಿ ಕರೆ ಮಾಡಿದ್ರು ನಮ್ಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲದಿದ್ದಂತಹ ಟೈಮ್ ನಲ್ಲಿ ಬಹುಶಃ ಇವರು ಉದ್ದೇಶಪೂರ್ವಕವಾಗಿ ನಮಗೆ ವಂಚನೆ ಮಾಡಕ್ ಹೊರಟಿದ್ದಾರೆ ಅನ್ನೋದು ಕೂಡ ಅಷ್ಟೇ ಪಕ್ಕ ಆಯ್ತು. ಆ ಒಂದು ಕಾರಣಕ್ಕೆ ನಾವು ಪೊಲೀಸರ ಮೊರೆ ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಏನು ಲಲಿತ್ ಹೋಟೆಲ್ ನ ಮ್ಯಾನೇಜ್ಮೆಂಟ್ ಅವರು ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತಹ ಮುತ್ತಪ್ಪ ಅವರ ಮುಖಾಂತರವಾಗಿ ಒಂದು ದೂರನ್ನ ಹೈಗ್ರೌಂಡ್ ಸ್ಟೇಷನ್ ಅಲ್ಲಿ ದಾಖಲು ಮಾಡಿಸ್ತಾರೆ. ಯಾವಾಗ 11ನೇ ತಾರೀಕು ಒಂದು ಹೈಗ್ರೌಂಡ್ ಸ್ಟೇಷನ್ ಅಲ್ಲಿ ಒಂದು ದೂರ ದಾಖಲಾಗುತ್ತೋ, ದೂರ ದಾಖಲಾದಂತಹ ತಕ್ಷಣವೇ ಪೊಲೀಸರು ಮೊದಲನೇದಾಗಿ NCR ಮಾಡ್ತಾರೆ. ಇದರಲ್ಲಿ NCR ಮಾಡಿದಂತ ತಕ್ಷಣವೇ ಈ ಒಂದು ಪೂಜಾ ಗಾಂಧಿ ಅವ್ರಿಗೂ ಕೂಡ ಸಂಪರ್ಕ ಮಾಡ್ತಾರೆ. ಆದ್ರೆ ಪೂಜಾ ಗಾಂಧಿ ಅವರು ಪೊಲೀಸರಿಗೂ ಒಂದು ಮಾತು ಹೇಳ್ತಾರೆ, ನನಗೂ ಇದಕ್ಕೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ. ಅನಿಲ್ ಪಿ ಮೆಣಸಿನಕಾಯಿ ಅವ್ರನ್ನೇ ನೀವು ಕೇಳಿ, ಯಾಕಂದ್ರೆ ಅವತ್ತು ಬಿಲ್ ಪೇ ಮಾಡಿರುವಂತದ್ದು ಕೂಡ ನಾನಲ್ಲ. ಅದೇ ಅನಿಲ್ ಪಿ ಮೆಣಸಿನಕಾಯಿ 23 ಲಕ್ಷ ಹಣವನ್ನ ಬಿಲ್ ಪೇ ಮಾಡಿದ್ದಾರೆ. ಉಳಿದಂತ ಅಮೌಂಟ್ ಅವ್ರನ್ನೇ ಕೇಳ್ಬೇಕು, ನೀವು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಉತ್ತರವನ್ನ ಪೊಲೀಸರಿಗೂ ಕೊಡ್ತಾರೆ. ಅದಂತ ಬಳಿಕ ಪೊಲೀಸರು ಅನಿಲ್ ಪಿ ಮೆಣಸಿನಕಾಯಿ ಅವರನ್ನು ಕೂಡ ಸಂಪರ್ಕ ಮಾಡ್ತಾರೆ. ಅವರು ಕೂಡ ಅಷ್ಟೇ, ನೀವು ಪೂಜಾ ಗಾಂಧಿ ಅವ್ರನ್ನ ಒಂದು ಮಾತು ಕೇಳಿ, ನನಗೆ ಅದಕ್ಕೆ ನಾನು 23 ಲಕ್ಷ ನಾನು ಪೇ ಮಾಡಿದ್ದೀನಿ, ಉಳಿದಿರೋಂತ ಅಮೌಂಟ್ ಅವರೇ ಕೊಡ್ತಾರೆ ಅಂತ ಅವರು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ನೀವೇನಾದ್ರೂ ಹಣ ಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ನಾವು FIR ಅನ್ನ ದಾಖಲು ಮಾಡ್ತೀವಿ ಅಂತ ಪೊಲೀಸರು ಸ್ಟ್ರಿಕ್ಟ್ ಆಗಿ ಒಂದು ಸಂದರ್ಭದಲ್ಲಿ ಹೇಳ್ತಾರೆ. ಯಾವಾಗ FIR ಆಗುತ್ತೆ ಅನ್ನುವಂತಹ ಒಂದು ಮಾತು ಬರುತ್ತೋ ಅಲ್ಲಿ ಕೂಡಲೇ ಅನಿಲ್ ಪಿ ಮೆಣಸಿನಕಾಯಿ ಎಂಬ ಏನ್ ಬಿಜೆಪಿ ಮುಖಂಡ ಇದ್ದಾನೆ ಈತ ರಾಮ್ ಪ್ರಸಾದ್ ಎಂಬುವಂತ ಒಂದು ವ್ಯಕ್ತಿಯನ್ನ ಈ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಕಳಿಸ್ಕೊಡ್ತಾನೆ. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಬಂದಂತ ರಾಮ್ ಪ್ರಸಾದ್ ಎಂಬ ವ್ಯಕ್ತಿ 2,25,000 ಹಣವನ್ನ ಅದೇ ಒಂದು ಪೊಲೀಸ್ ಸ್ಟೇಷನ್ ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರ ಮುಂದಾಳತ್ವದಲ್ಲಿ 2,25,000 ಹಣವನ್ನ ಅದೇ ಒಂದು ಸೆಕ್ಯೂರಿಟಿ ಮ್ಯಾನೇಜರ್ ಆಗಿರುವಂತಹ ಮುತ್ತಪ್ಪ ಅವರಿಗೆ ಅವರು ಕೊಡ್ತಾರೆ. ಅದನ್ನು ಕೂಡ ಅಷ್ಟೇ ನಾವು ತೋರಿಸಿದ್ವಿ. ಆ ಒಂದು ರಾಮ್ ಪ್ರಸಾದ್ ಎಂಬುವಾತ ಒಟ್ಟಾರೆಯಾಗಿ 3,50,53,000 ಪೆಂಡಿಂಗ್ ಅಮೌಂಟ್ ಇದೆ. ಅದರಲ್ಲಿ 2,25,000 ಹಣವನ್ನ ನಾವು ಕೊಡ್ತಾ ಇದೀವಿ. ಉಳಿದಿರುವಂತಹ 1,23,000 ಹಣವನ್ನ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅನ್ನೋದನ್ನು ಕೂಡ ಅಷ್ಟೇ ಒಂದು ಲೆಟರ್ ಅಲ್ಲಿ ಬರೆದಿದ್ದಾರೆ. ಅಲ್ಲಿ ಕೂಡ ರಾಮ್ ಪ್ರಸಾದ್ ಎಂಬಾತ ಸೈನ್ ಮಾಡಿದ್ದಾರೆ. ಜೊತೆಗೆ ಅನಿಲ್ ಪಿ ಮೆಣಸಿನಕಾಯಿ ಅವರು ಕೂಡ ಕೊಟ್ಟು ಕಳಿಸಿದರೆ ಹಣವನ್ನು ಅನ್ನೋದನ್ನು ಕೂಡ ಅಷ್ಟೇ ಆ ಒಂದು ಲೆಟರ್ ಅಲ್ಲಿ ಮೆನ್ಷನ್ ಮಾಡಿರುವಂತಹದ್ದು. ಸದ್ಯಕ್ಕೆ ಈಗ ಇರುವಂತಹ ಒಂದು ಮಾಹಿತಿ ಅಂದ್ರೆ ಇನ್ನು 1,23,000 ಹಣ ಇನ್ನೂ ಕೂಡ ಪೆಂಡಿಂಗ್ ಇದೆ. ಇದೇ ಒಂದು ವಿಚಾರವಾಗಿ ಇದೇ ಒಂದು ಮುತ್ತಪ್ಪ ಏನಿದ್ದಾರೆ ಕಂಪ್ಲೇಂಟ್, ಆ ಒಂದು ಮುತ್ತಪ್ಪ ಪೂಜಾ ಗಾಂಧಿ ಅವರನ್ನು ಕೂಡ ಸಂಪರ್ಕ ಮಾಡ್ತಿದ್ದಾರೆ. ಆದ್ರೆ ಪೂಜಾ ಗಾಂಧಿ ಅವರು ಆ ಒಂದು ಹೋಟೆಲ್ಗೆ ಹೋದಂತ ಟೈಮ್ ನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಆಗಿರ್ಬೋದು ಅಥವಾ ಫೋನ್ ನಂಬರ್ ಆಗಿರ್ಬೋದು ಎಲ್ಲವೂ ಕೂಡ ಫೇಕ್ ಆಗಿದೆ. ಜೊತೆಗೆ ಪೂಜಾ ಅದೇ ಒಂದು ಮುತ್ತಪ್ಪ ಹೈಗ್ರೌಂಡ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕೂಡ ಸಂಪರ್ಕ ಮಾಡಿದ್ದಾರೆ. ಪೂಜಾ ಗಾಂಧಿ ಅವರು ಪ್ರೆಸೆಂಟ್ ಯೂಸ್ ಮಾಡ್ತಿರುವಂತಹ ನಂಬರ್ ಆದ್ರೂ ಕೊಡಿ, ಅಟ್ಲೀಸ್ಟ್ ನಾವು ಇನ್ನು ಉಳಿದಿರುವಂತಹ ಅಮೌಂಟ್ ಕೇಳಬೇಕು. ಯಾಕಂದ್ರೆ ಇನ್ನು 1,23,000 ಏನು ಸಣ್ಣ ಅಮೌಂಟ್ ಅಲ್ಲ. ಅಮೌಂಟ್ ನ ನಾವು ಅವರಿಂದ ಪಡ್ಕೊಳ್ಬೇಕು. ಅವರು ಪೂಜಾ ಗಾಂಧಿ ಅವ್ರ ನಂಬರ್ ಕೊಡಿ ಅಂತ ಅವರು ಕೂಡ ಕೇಳ್ತಾರೆ. ಆದ್ರೆ ಪೂಜಾ ಗಾಂಧಿ ಅವರು ಅವರ ಒಂದು ಫೋನ್ ಕಾಲ್ ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಲ್ಲ. ಪೂಜಾ ಗಾಂಧಿ ಅವರು ಇಲ್ಲಿ ಹೇಳ್ತಿರುವಂತದ್ದು ಒಂದೇ ಮಾತು, ನನಗೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ನೀವು ಅನಿಲ್ ಪಿ ಮೆಣಸಿನಕಾಯಿ ಅವ್ರನ್ನೇ ಕೇಳ್ಕೊಳ್ಳಿ ಆ ಒಂದು ದುಡ್ಡಿನ ವಿಚಾರ ಏನಿದ್ರು. ಯಾಕಂದ್ರೆ ಅವರೇ ದುಡ್ಡು ಸೆಟ್ ಮಾಡೋದು, ನಾ ಯಾವುದೇ ರೀತಿ ಸೆಟಲ್ ಮಾಡಲ್ಲ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಪೂಜಾ ಗಾಂಧಿ ಅವರು ಆ ಒಂದು ಮುತ್ತಪ್ಪ ಅವ್ರಿಗೆ ಹೇಳ್ತಾರೆ. ಮುತ್ತಪ್ಪ ಅವರು ಈ ಒಂದು ನಿಟ್ಟಿನಲ್ಲಿ ಈಗ DCP ಕೇಂದ್ರ ವಿಭಾಗದ DCP ಅಂತ ದೇವರಾಜ್ ಅವರನ್ನು ಕೂಡ ಅಷ್ಟೇ ಭೇಟಿ ಮಾಡಿದ್ದಾರೆ. ಅವರನ್ನು ಕೂಡ ಅಷ್ಟೇ ಹೇಳಿದ್ದಾರೆ, ಸರ್ ಉಳಿದಿರುವಂತಹ ಪೆಂಡಿಂಗ್ ಅಮೌಂಟ್ ಕೊಡಿಸಿ ಸರ್ ಅಂತಾನು ಕೂಡ ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ DCP ಆಗಿರುವಂತಹ ದೇವರಾಜ್ ಅವರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರಿಗೆ ಪೂಜಾ ಗಾಂಧಿ ಅವರನ್ನು ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿ ಮಾಡುವಂತ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಡ್ತಿರುವಂತದ್ದು. ಯಾಕಂದ್ರೆ 2 ವರ್ಷಗಳಲ್ಲಿ ಸುಮಾರು ಬಾರಿ ಕೂಡ ಅಷ್ಟೇ ಇವರಿಬ್ರು ಕೂಡ ಹೋಗಿದ್ರು. ಬಹುತೇಕ ಇಷ್ಟೇ ಅಮೌಂಟ್ ಹಣವನ್ನೇನಾದ್ರೂ ಇನ್ನು ಇವರು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅಥವಾ ಇನ್ನು ಬೇರೆ ಬೇರೆ ಏನಾದ್ರೂ ಇದೇ ರೀತಿ ಬೇರೆ ಬೇರೆ ಹೋಟೆಲ್ಗಳು ಏನಾದ್ರು ವಾಸ್ತವ್ಯ ಹೂಡಿ ಏನಾದ್ರೂ ಪೆಂಡಿಂಗ್ ಅಮೌಂಟ್ ಉಳಿಸ್ಕೊಂಡಿದ್ದಾರಾ ಏನನ್ನೋದ್ರ ಬಗ್ಗೆ ಒಂದು ವಿಚಾರಣೆ ಮಾಡುವಂತೆ DCP ಅವರು ಕೂಡ ಈಗಾಗಲೇ ಸಾದಿಕ್ ಪಾಷಾ ಅವ್ರಿಗೆ ಹೇಳಿದ್ದಾರೆ. ಅದರಂತೆ ಇನ್ಸ್ಪೆಕ್ಟರ್ ಕೂಡ ಈಗಾಗಲೇ ಪೂಜಾ ಗಾಂಧಿ ಅವ್ರನ್ನ ಕರೆಸಬೇಕಾ ಅಥವಾ ನೋಟಿಸ್ ಕೊಟ್ಟು ಅವ್ರಿಗೆ ವಿಚಾರಣೆಗೆ ಬರುವಂತೆ ಹೇಳೋದಾ ಅಥವಾ ಪ್ರಮುಖವಾಗಿ ಮತ್ತೊಂದ್ ಕಡೆ ನೋಡೋದಾದ್ರೆ ಅನಿಲ್ ಪಿ ಮೆಣಸಿನಕಾಯಿಯ ಸಹಚರರು ಕೂಡ ಬರ್ತಾ ಇದ್ರಂತೆ ಅಂತ. ಏನ್ ಸಂಬಂಧ ಅಂತೆ, ಏನ್ ಮಾತಾಡ್ತಾ ಇದ್ರಂತೆ, ಏನಿತ್ತಂತೆ ಅಂತದ್ದು ಅಂತ ಸಹಚರರೆಲ್ಲರೂ ಕೂಡ ಬಂದು ಏನ್ ಮಾಡ್ತಾ ಇದ್ರಂತೆ, ಏನ್ ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಬರ್ತಾ ಇದ್ರಂತ. ಖಂಡಿತ ಪೃಥ್ವಿರಾಜ್, ಇದೇ ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮುತ್ತಪ್ಪ ಕೊಟ್ಟಿರುವಂತಹ ದೂರಿನಲ್ಲಿ ಮೊದಲನೇ ಲೈನ್ ನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ನಮ್ಮ ಲಲಿತಾ ಹೋಟೆಲ್ ಇಂದ ಈ ಒಂದು ಹೋಟೆಲ್ಗೆ ನಟಿ ಪೂಜಾ ಗಾಂಧಿ ಅವರಾಗಿರಬಹುದು ಮತ್ತು ಅನಿಲ್ ಪಿ ಮೆಣಸಿನಕಾಯಿ ಮತ್ತು ಆತನ ಸಹಚರರು 2 ವರ್ಷಗಳ ಕಾಲ ಸಹಚರರು ಕೂಡ ಅಷ್ಟೇ ಬರ್ತಾ ಇದ್ರು. ಅಂದ್ರೆ ಎಲ್ಲ ಬಂದಂತವ್ರೆಲ್ಲರ ಆತಿಥ್ಯವನ್ನು ಕೂಡ ಅಷ್ಟೇ ನಾವು ಒದಗಿಸಿದ್ವಿ. ಅವರೆಲ್ಲರ ಒಂದು ಊಟದ ಬಿಲ್ ಆಗಿರ್ಬೋದು ಅಥವಾ ಅವರು ವಾಸ್ತವ್ಯವಾಗಿರುವಂತಹ ಬಿಲ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಷ್ಟೇ ನಾವು ಪ್ರೊವೈಡ್ ಮಾಡಿದ್ವಿ. ವಿತ್ GST ಹಾಕಿದ್ವಿ. GST ಸೇರಿ 26 ಲಕ್ಷ ಆಗಿರುವಂತಹದ್ದು. ಅಂದ್ರೆ ಇದೆಲ್ಲವನ್ನ ನೋಡ್ತಾ ಇದ್ರೆ ಸಾಕಷ್ಟು ರೀತಿಯಂತ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಿದೆ. ಯಾಕಂದ್ರೆ ಅನಿಲ್ ಪಿ ಮೆಣಸಿನಕಾಯಿ ಅಷ್ಟೇ ಅಲ್ಲದೆ ಆತನ ಸಹಚರ ಅಂದ್ರೆ ಯಾರು, ಅಂದ್ರೆ ಸಹಚರರಿಗೂ ಅನಿಲ್ ಪಿ ಮೆಣಸಿನಕಾಯಿಗೂ ಏನ್ ಸಂಬಂಧ, ಇಲ್ಲಿ ಪೂಜಾ ಗಾಂಧಿ 2 ವರ್ಷಗಳ ಕಾಲ ಯಾಕೆ ಆ ಒಂದು ಹೋಟೆಲ್ ನಲ್ಲಿ ವಾಸ್ತವ್ಯನ ಹೂಡಿದ್ರು, ಜೊತೆಗೆ ಯಾಕೆ ಪೂಜಾ ಗಾಂಧಿ ಅವರು ಹಣವನ್ನ ಕೊಡದೆ ಎಸ್ಕೇಪ್ ಆದ್ರು ಅಂತ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಕಾಣ್ತಿರುವಂತಹದ್ದು. ಒಂದಂತೂ ಸ್ಪಷ್ಟ ಇಲ್ಲಿ, ಯಾಕಂದ್ರೆ ಈ ಒಂದು NCR ನ ಪ್ರತಿಯನ್ನು ನೋಡಿದ್ರೆ ಅನುಮಾನಗಳು ಯಾರಿಗೆ ತಾನೇ ಆಗುತ್ತೆ. ಯಾಕಂದ್ರೆ ಏನಕ್ಕೆ ಇವ್ರು 2 ವರ್ಷಗಳ ಕಾಲ ಹೋಟೆಲ್ ನಲ್ಲಿ ವಾಸ್ತವ್ಯನ
ಹೂಡಿದ್ರು. ಒಂದು ಪ್ರಶ್ನೆ. ಆದ್ರೆ ಮತ್ತೊಂದು ಪ್ರಶ್ನೆ ಕೂಡ ಅಷ್ಟೇ, ಅನಿಲ್ ಪಿ ಮೆಣಸಿನಕಾಯಿಗೂ ಮತ್ತು ಪೂಜಾ ಗಾಂಧಿಗೂ ಏನ್ ಸಂಬಂಧ? ಯಾಕಂದ್ರೆ ಇವರಿಬ್ಬರು ಕೂಡ 2 ವರ್ಷಗಳ ಕಾಲ ಆಗಾಗ ಹೋಟೆಲ್ಗೆ ಹೋಗಿ ಅಲ್ಲಿ ವಾಸ್ತವ್ಯ ಹೂಡುವಂತಹದ್ದಾದ್ರೂ ಏನಿತ್ತು? ಜೊತೆಗೆ ಪೂಜಾ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ನಾನು ಎಲ್ಲೂ ಕೂಡ ಸಿಗಾಕೊಂಬಾರ್ದು ಅಂತಾನೆ ಸುಳ್ಳು ಅಡ್ರೆಸ್ ಕೊಟ್ಟಿರಂಗೆ ಇದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅದು. ಖಂಡಿತ ಪೃಥ್ವಿರಾಜ್, ಕೇವಲ ಇಲ್ಲಿ ಪೂಜಾ ಗಾಂಧಿ ಅಷ್ಟೇ ಅಲ್ಲ, ಅನಿಲ್ ಪಿ ಮೆಣಸಿನಕಾಯಿ ಕೂಡ ಅಷ್ಟೇ ಒಂದು ಫೇಕ್ ಅಡ್ರೆಸ್ ಕೊಟ್ಟಿರುವಂತಹದ್ದು. ಯಾಕಂದ್ರೆ ನೀವು ಒಂದು NCR ಕಾಪಿಯಲ್ಲಿ ಕೂಡ ನೋಡಬಹುದು, ಯಾವುದೇ ರೀತಿಯ ಅಡ್ರೆಸ್ ಅನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಜೊತೆಗೆ ಅವರು ಲಲಿತ್ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ ಕಂಪ್ಲೀಟ್ ಆಗಿ ಫೇಕ್ ಆಗಿದೆ. ಜೊತೆಗೆ ಅಲ್ಲಿ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಕೂಡ ಅಷ್ಟೇ ಫೇಕ್ ಆಗಿದೆ. ಒಂದು ಬಾರಿ ಅನಿಲ್ ಪಿ ಮೆಣಸಿನಕಾಯಿಗೆ ಸಾಕಷ್ಟು ರೀತಿಯಾದಂತಹ ಒಂದು ಫೋನ್ ಕರೆಗಳು ಮಾಡಿದಂತ ಸಂದರ್ಭದಲ್ಲಿ ಅವರು ಒಂದು ಚೆಕ್ ಅನ್ನ ಕೊಡ್ತಾರೆ. ಇದೇ ಒಂದು ಲಲಿತ್ ಹೋಟೆಲ್ಗೆ ಒಂದು ಚೆಕ್ ಕೊಡ್ತಾರೆ. ಆದ್ರೆ ಆ ಒಂದು ಚೆಕ್ ಅನ್ನ ತಗೊಂಡೋಗಿ ಬ್ಯಾಂಕ್ ಹಾಕಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಆ ಒಂದು ಚೆಕ್ ಬೌನ್ಸ್ ಆಗಿದೆ, ಆ ಒಂದು ಅಕೌಂಟ್ ಅಲ್ಲಿ ದುಡ್ಡಿಲ್ಲ ಅನ್ನೋದು ಕೂಡ. ಎಲ್ಲೋ ಒಂದು ರೀತಿ ಇದೆಲ್ಲವನ್ನ ನೋಡ್ತಾ ಇದ್ದಂತ ಪಕ್ಷದಲ್ಲಿ ಬಹುತೇಕ ನಾವು ನಮ್ಮ ಹೆಸರು ಆಗಿರ್ಬೋದು, ಪೂಜಾ ಗಾಂಧಿ ಆಗಿರ್ಬೋದು ಅಥವಾ ಅನಿಲ್ ಪಿ ಮೆಣಸಿನಕಾಯಿ ಆಗಿರ್ಬೋದು, ನಮ್ಮ ಹೆಸರುಗಳು ಹೊರಗಡೆ ಬರಬಾರದು ಅನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಇವರು ಈ ರೀತಿಯಂತ ಒಂದು ನಾಟಕಗಳನ್ನ ಮಾಡಿದ್ರ ಅನ್ನುವಂಥದ್ದು ಕೂಡ ಇಲ್ಲಿ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿರುವಂತಹದ್ದು. ಜೊತೆಗೆ ಅದರಲ್ಲೂ ಪ್ರಮುಖವಾಗಿ ಇಲ್ಲಿ ಕಾಡ್ತಿರುವಂತಹದ್ದು ಒಂದೇ ಪ್ರಶ್ನೆ, ಈ ಒಂದು ಪೂಜಾ ಗಾಂಧಿ ಅನಿಲ್ ಪಿ ಮೆಣಸಿನಕಾಯಿ 2 ವರ್ಷಗಳ ಕಾಲ ಲಲಿತ್ ಹೋಟೆಲ್ ಅಲ್ಲಿ ಯಾಕೆ ವಾಸ್ತವ್ಯನ ಹೂಡ್ತಾ ಇದ್ರು? ಯಾಕೆ ಪದೇ ಇವರು 2 ವರ್ಷಗಳ ಕಾಲವೂ ಕೂಡ ಅಷ್ಟೇ ಆ ಒಂದು ಹೋಟೆಲ್ಗೆ ಹೋಗ್ತಾ ಇದ್ರು? ಅವ್ರ ನಡುವೆ ಇದ್ದಂತಹ ಸಂಬಂಧವಾದ್ರೂ ಏನು ಅನ್ನುವಂಥದ್ದು ಸಾಕಷ್ಟು ಈಗ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಅಷ್ಟೇ ಮೂಡಿ ಬರ್ತಿರುವಂತಹ ಒಂದು ಪ್ರಶ್ನೆ ಅಂತ ಹೇಳಬಹುದು. ಇದೆಲ್ಲದಕ್ಕೂ ಕೂಡ ಅಷ್ಟೇ ಪೂಜಾ ಗಾಂಧಿನೂ ಉತ್ತರ ಕೊಡಬೇಕಾಗಿರುತ್ತೆ. ಯಾಕಂದ್ರೆ ನಾವು ಕೂಡ ಈ ಒಂದು ಸುದ್ದಿ ಆದಂತಹ ಬಳಿಕ ಪೂಜಾ ಮಂಜುನಾಥ್ ಮತ್ತೆ ಸಂಪರ್ಕ ಮಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಪೂಜಾ ಪುರಾಣ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಏನಾಗಿದೆ, ಏನಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1 ವರ್ಷ ಒಂದೇ ಹೋಟೆಲ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು. ಏಪ್ರಿಲ್ 2016ರಿಂದ ಮಾರ್ಚ್ 2017 ಇಲ್ಲೇ ಸರ್ವಿಸು. 3ನೇದು ದಿ ಲಲಿತ್ ಅಶೋಕ್ ಹೋಟೆಲ್ ನಿಂದ ಸರ್ವಿಸ್ ಇತ್ತಂತೆ. ಯಾವ ಕಾರಣಕ್ಕೆ? ಒಟ್ಟು 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22,83,000 ರೂಪಾಯಿಯನ್ನ ಪಾವತಿ ಮಾಡಿರ್ತಾರೆ. ಉಳಿದ 3.5 ಲಕ್ಷ ರೂಪಾಯಿ ಕೊಟ್ಟೇ ಇರಲಿಲ್ಲ. ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಕೂಡ ಪ್ರಯೋಜನ ಇರಲಿಲ್ಲ. ಕರೆ ಮಾಡಿದ್ರೆ ಮೆಣಸಿನಕಾಯಿ, ಹಾಗೆ ಪೂಜಾ ಫೋನ್ ನೋ ರೆಸ್ಪಾನ್ಸ್. ಬಾಕಿ ಅಷ್ಟೇ ಅಲ್ಲ, ಕೊಟ್ಟಿದ್ದ ಅಡ್ರೆಸ್ ಕೂಡ ಸುಳ್ಳಾಗಿರುತ್ತೆ ಇಲ್ಲಿ. ಇನ್ನು ಅನಿಲ್ ಮೆಣಸಿನಕಾಯಿ ನೀಡಿದಂತ ಚೆಕ್ ಕೂಡ ಬೌನ್ಸ್ ಆಗಿರುತ್ತೆ. ಸೊ ಹೀಗಾಗಿ ಸಾಕಷ್ಟು ಪ್ರಯತ್ನವನ್ನ ಪಟ್ರು ಇಲ್ಲಿ ಲಲಿತ್ ಅಶೋಕ್ ಹೋಟೆಲ್ ನವರು ಹೇಗಾದ್ರೂ ಮಾಡಿ 3.5 ಲಕ್ಷ ಹಣವನ್ನ ವಾಪಸ್ ಪಡ್ಕೊಳ್ಬೇಕು ಅಂತ. ಆದ್ರೆ ಅದು ಸಾಕಷ್ಟು ಬಾರಿ ಪ್ರಯತ್ನವನ್ನ ಪಟ್ರು ಕೂಡ ಆಗ್ತಾನೆ ಇರೋದಿಲ್ಲ. ಸೊ ಹೀಗಾಗಿನೇ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದು 1.5 ವರ್ಷ ಆದ್ಮೇಲೆ. ಪೂಜಾ ಪುರಾಣದ ಮತ್ತಷ್ಟು ಸ್ಫೋಟಕ ಡೀಟೇಲ್ಸ್ ಅನ್ನ ನೋಡ್ತಾ ಇದೀವಿ. 10 ಪ್ರಮುಖ ಪ್ರಶ್ನೆಗಳು ಇಲ್ಲಿ ಮೂಡುವಂತದ್ದು. ಯಾವೆಲ್ಲ ಪ್ರಶ್ನೆಗಳು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕೋಸ್ಕರ ಇವರಿಬ್ರು ಕೂಡ ಭೇಟಿ ಆಗ್ತಾ ಇದ್ರು, 2 ವರ್ಷಗಳ ಕಾಲ ಯಾವ ಕಾರಣಕ್ಕೋಸ್ಕರ ಇವರು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರು, ಇನ್ನು ಯಾವ ಕಾರಣಕ್ಕೋಸ್ಕರ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ರು, ಈ ಎಲ್ಲಾ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಅನಿಲ್ ಮೆಣಸಿನಕಾಯಿ ಕೊಟ್ಟಿದ್ದಂತ ಒಂದು ಚೆಕ್ ಕೂಡ ಬೌನ್ಸ್ ಆಗತ್ತೆ. ಅದಾದ್ಮೇಲೆ ಇವರಿಬ್ಬರಿಗೂ ಕೂಡ ಫೋನ್ ಮಾಡಿದ್ರೆ ನನಗ್ ಗೊತ್ತಿಲ್ಲ, ನನಗ್ ಸಂಬಂಧ ಪಡೋದಿಲ್ಲ. ಅದನ್ನ ಪೂಜಾ ಗಾಂಧಿ ಅವರಿಗೆ ಫೋನ್ ಮಾಡಿದ್ರೆ ಅನಿಲ್ ಪಿ ಮೆಣಸಿನಕಾಯಿ ಕೇಳಿ ಅಂತಾರೆ. ಹಾಗೆ ಅನಿಲ್ ಪಿ ಮೆಣಸಿನಕಾಯಿಗೆ ಫೋನ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಪೂಜಾ ಅವರನ್ನ ಕೇಳಿ ಅಂತ ಹೇಳ್ತಾರಂತೆ. ಸೊ ಹೀಗಾಗಿ ಆ ಹೋಟೆಲ್ ನ ಸಿಬ್ಬಂದಿ ಸಿಟ್ಟಾಗಿ ನಂತರ ಇದಕ್ಕೆ ಒಂದು ಅಂತ್ಯ ಆಡ್ಲೇಬೇಕು ಅಂತ ಹೇಳಿ ಇಲ್ಲಿ ಪ್ರಮುಖವಾಗಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡುವಂತದ್ದು ನೋಡ್ತಾ ಇದೀವಿ. ದಿ ಲಲಿತ್ ಅಶೋಕ್ ಹೋಟೆಲ್ ನಲ್ಲಿ ಎಲ್ಲಾ ರೀತಿಯಾದಂತಹ ಸರ್ವಿಸ್ ನಡೀತಾ ಇತ್ತು. ಒಟ್ಟು 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು. ಇದರಲ್ಲಿ 22 ಲಕ್ಷ ರೂಪಾಯಿ ಮಾತ್ರ ಅವರು ಪಾವತಿ ಮಾಡಿರ್ತಾರೆ. ಇದರಲ್ಲಿ ಉಳಿದಿದ್ದು 3.5 ಲಕ್ಷ ರೂಪಾಯಿಯನ್ನ ಬಾಕಿ ಕೊಡ್ಬೇಕಾಗಿರುತ್ತೆ. ಆದ್ರೆ ಕೊಟ್ಟೇ ಇರ್ಲಿಲ್ಲ. ಈ ಬಗ್ಗೆ ಅನಿಲ್ಗೆ ಫೋನ್ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ. ಪೂಜಾ ಗಾಂಧಿಗೆ ಫೋನ್ ಮಾಡಿದ್ರು ಕೂಡ ಅದಕ್ಕೆ ಸೊಪ್ಪಾಗ್ತಿರ್ಲಿಲ್ಲ. ನೋ ರೆಸ್ಪಾನ್ಸ್, ನನಗಂತೂ ಗೊತ್ತೇ ಇಲ್ಲ ಅಂತ ಪೂಜಾ ಗಾಂಧಿ ಅವರು ಹೇಳ್ತಾ ಇದ್ರು. ಸೊ ಹೀಗಾಗಿ 3.5 ಲಕ್ಷ ಹೇಗಾದ್ರೂ ಮಾಡಿ ವಾಪಸ್ ಪಡ್ಕೊಳ್ಳೇಬೇಕು. ಅಲ್ಲಿ 2 ವರ್ಷಗಳು ಇದ್ದಂತ ಹಿನ್ನೆಲೆಯಲ್ಲಿ ಅಲ್ಲಿ ಆ ಒಂದು ದುಡ್ಡು ಏನ್ ಬಿಲ್ ಆಗಿತ್ತು ಅದನ್ನ ವಾಪಸ್ ಪಡ್ಕೊಳ್ಳೇಬೇಕು ಅಂತ ಲಲಿತ್ ಅಶೋಕ್ ಹೋಟೆಲ್ ನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಂತರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಪೊಲೀಸರು ಕೂಡ ಈಗ ಆಲ್ರೆಡಿ ಪೂಜಾ ಗಾಂಧಿ ಅವರನ್ನ ಈಗ ಆಲ್ರೆಡಿ ಫೋನ್ ಮುಖಾಂತರ ಸಂಪರ್ಕವನ್ನ ಮಾಡಿ ನಂತರ ಏನಾಗಿದೆ ಈ ಒಂದು ಪ್ರಕರಣದಲ್ಲಿ, ಯಾಕೆ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿದ್ದೀರಾ, ಏನು ಎತ್ತ ಅಂತ ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಮತ್ತು ಒಂದ್ ಕಡೆ ಅನಿಲ್ ಪಿ ಮೆಣಸಿನಕಾಯಿ ಇವರನ್ನು ಕೂಡ ವಿಚಾರಣೆ ಮಾಡಿರುವಂತದ್ದು. ಇವರಿಬ್ಬರೂ ಕೂಡ ಜಾರಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಆಲ್ರೆಡಿ ವಿಚಾರಣೆಗೆ ಹಾಜರಾಗುವಂತೆ
ಸೂಚನೆಯನ್ನ ಕೂಡ ಪೊಲೀಸರು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಈ ಒಂದು ಪ್ರಕರಣದಲ್ಲಿ. ಯಾಕೆಂದ್ರೆ ದುಡ್ಡು ವಾಪಸ್ ಕೊಡಿ ಮತ್ತು ಒಂದ್ ಕಡೆ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂತದ್ದು. ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇತ್ತು, ಯಾವ ಕಾರಣಕ್ಕೋಸ್ಕರ 1 ವರ್ಷ ಆಲ್ಮೋಸ್ಟ್ 1.5 ವರ್ಷಗಳಿಂದ ಒಂದೇ ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರೆ, ಈ ಎಲ್ಲಾ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಮತ್ತು ಒಂದ್ ಕಡೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೂಡ ಅಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ಲಲಿತ್ ಅಶೋಕ್ ಹೋಟೆಲ್ನವರು ಅಲ್ಲಿ ಪೊಲೀಸರಿಗೆ ನೀಡಿರುವಂತದ್ದು. ಸೊ ಹೀಗಾಗಿನೇ ಪೊಲೀಸರು NCR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆ NCR ದ ಎಕ್ಸ್ಕ್ಲೂಸಿವ್ ಆದಂತ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪೂಜಾ ಗಾಂಧಿ ಹಾಗೂ ಅನಿಲ್ ಪಿ ಮೆಣಸಿನಕಾಯಿ ಅವರ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಲಲಿತ್ ಅಶೋಕ್ ಹೋಟೆಲ್ನಿಂದ ಈ ಒಂದು ದೂರನ್ನ ನೀಡಲಾಗಿದೆ. 26 ಲಕ್ಷ ರೂಪಾಯಿ ಬಿಲ್ ಆಗಿತ್ತು, GST ಸೇರಿ 22 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು, 3.5 ಲಕ್ಷ ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಿದ್ರು. ಉದ್ದೇಶ ಪೂರ್ವಕವಾಗಿ ವಂಚನೆ ಮಾಡಿದ್ದಾರೆ ಇವರಿಬ್ರು ಅಂತ ಕೂಡ ಅಲ್ಲಿ ದೂರು ದಾಖಲಾಗುತ್ತೆ. ಇದಾದ್ಮೇಲೆ ತನಿಖೆ ನಂತರ ನಡೀತಾ ಇದೆ, ಇನ್ನೂ ಕೂಡ ನಡೀತಾನೆ ಇದೆ ಈ ಒಂದು ತನಿಖೆ. ಮಾರ್ಚ್ 11ಕ್ಕೆ ಪೊಲೀಸರಿಗೆ ಹೋಗಿ ದೂರನ್ನ ಕೊಡ್ತಾರೆ ಲಲಿತ್ ಅಶೋಕ್ ಹೋಟೆಲ್ನವರು. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಪಡ್ಕೊಳ್ಳೋಣ. ಎಸ್ ಮಂಜು, ಇಲ್ಲಿ ನೋಡ್ತಾ ಇದೀವಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾನೆ ಹೋಗುತ್ತೆ. ಒಂದು, ಅನಿಲ್ ಪಿ ಮೆಣಸಿನಕಾಯಿ ಕೊಡುವಂತ ಚೆಕ್ ಕೂಡ ಬೌನ್ಸ್ ಆಗುವಂತದ್ದು, ಬರೀ ಸುಳ್ಳು ಅಡ್ರೆಸ್ ಅನ್ನ ಕೊಟ್ಟಿರುವಂತದ್ದು. ಇಬ್ರು ಜಾರಿಕೊಳ್ಳುವಂತ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಈ ಒಂದು ಕಳೆದ 6 ತಿಂಗಳಿನಿಂದಲೂ ಕೂಡ ಅಷ್ಟೇ ಇಬ್ಬರನ್ನು ಕೂಡ ಅಷ್ಟೇ ಇವರು ಲಲಿತ್ ಹೋಟೆಲ್ನವರು ಸಂಪರ್ಕವನ್ನ ಮಾಡ್ತಾನೆ ಇದ್ರು. ಯಾಕಂದ್ರೆ ಅಶೋಕ ಹೋಟೆಲ್ ಇಂದ ಪದೇ ಪ್ರತಿನಿತ್ಯವೂ ಕೂಡ ಅಷ್ಟೇ ಇವರಿಬ್ಬರಿಗೂ ಕೂಡ ಫೋನ್ ಮಾಡ್ತಾನೆ ಇದ್ರು. ಯಾಕಂದ್ರೆ ಇವರು ಮೊದಲನೇದಾಗಿ 26 ಲಕ್ಷದ 200 ರೂಪಾಯಿ ಬಿಲ್ ಆಗಿತ್ತು, ಅದರಲ್ಲಿ ಕೇವಲ 22 ಲಕ್ಷದ ಸಮಥಿಂಗ್ ಅಮೌಂಟ್ ಮಾತ್ರ ಕೊಟ್ಟಿದ್ರು. ಆದ್ರೆ ಇನ್ನು 3.5 ಲಕ್ಷ ಇದ್ದಂತ ಒಂದು ಕಾರಣಕ್ಕೆ ಯಾಕೆ ಇವರು ಕೊಡ್ತಾ ಇಲ್ಲ, ಜೊತೆಗೆ ಇವ್ರು ಕೊಟ್ಟಂತ ಅಡ್ರೆಸ್ ಅದರಲ್ಲೂ ಪ್ರಮುಖವಾಗಿ ಒಂದು ಅನಿಲ್ ಪಿ ಮೆಣಸಿನಕಾಯಿ ಬಿಜೆಪಿ ಮುಖಂಡ ಈತ ಒಂದು ಅಡ್ರೆಸ್ ಕೊಟ್ಟಿರ್ತಾನೆ. ಅಂದ್ರೆ ಅಂಡಮಾನ್ ನಿಕೋಬಾರ್ ನನ್ನ ಅಡ್ರೆಸ್ ಅಂತ ಕೊಟ್ಟಿರ್ತಾನೆ. ಅಂದ್ರೆ ಪೊಲೀಸ್ ಅಂಡಮಾನ್ ನಿಕೋಬಾರ್ ಎಲ್ಲಿ ಹೋಗೋದಾಗುತ್ತೆ, ಯಾಕಂದ್ರೆ ಪೊಲೀಸ್ ದೂರ್ ಕೊಟ್ಟರು ಕೂಡ ಅಷ್ಟೇ ಅಂಡಮಾನ್ ನಿಕೋಬಾರ್ ಅಲ್ಲ ಆತನ ಎಲ್ಲಿ ಹುಡ್ಕೋದಾಗುತ್ತೆ. ಹೀಗೆ ಸಾಕಷ್ಟು ರೀತಿಯಂತ ಗೊಂದಲಗಳು ಕೂಡ ಅಷ್ಟೇ ಅಶೋಕ ಹೋಟೆಲ್ ಅವ್ರಿಗೂ ಕೂಡ ಅಷ್ಟೇ ಮೊದಲನೇದಾಗಿ ಬರುತ್ತೆ. ಜೊತೆಗೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಂತ ಟೈಮ್ ನಲ್ಲಿಯೂ ಕೂಡ ಪೊಲೀಸ್ ಎಲ್ಲೋ ಒಂದ್ ರೀತಿ ಯಾರು ಈ ಅನಿಲ್ ಪಿ ಮೆಣಸಿನಕಾಯಿ ಅನ್ನೋದನ್ನ ಪತ್ತೆ ಹಚ್ಚೋಕೆ ಸುಮಾರು ಟೈಮ್ ತಗೊಂತಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈತನ ಕೊಟ್ಟಿರುವಂತ ಅಡ್ರೆಸ್ ನಲ್ಲಿ ಈತ ಅಂಡಮಾನ್ ನಿಕೋಬಾರ್ ನಂದು ಅಂತಾನು ಕೊಟ್ಟಿರ್ತಾನೆ. ಜೊತೆಗೆ ಪೂಜಾ ಗಾಂಧಿ ಏನು ಕನ್ನಡ ಇಂಡಸ್ಟ್ರಿಯಲ್ಲಿ ಅವರೊಬ್ಬ ನಟಿ ಅಂತ ಏನು ದೂರಿನಲ್ಲಿ ಸ್ಪಷ್ಟವಾಗಿ ಒಂದು ಅಶೋಕ ಹೋಟೆಲ್ ನ ಸಿಬ್ಬಂದಿ ಕೊಟ್ಟಿರುವಂತಹ ದೂರಿನಲ್ಲಿ ಉಲ್ಲೇಖ ಮಾಡಿದರೆ, ಅದರಿಂದ ಪೊಲೀಸರು ಮೊದಲನೇದಾಗಿ ಪತ್ತೆ ಹಚ್ಚೋದೆ ಪೂಜಾ ಗಾಂಧಿ ಅವರ ಮೊಬೈಲ್ ನಂಬರ್ ಮತ್ತು ಆಕೆಗೆ ಫೋನ್ ಮಾಡಿ. ಯಾಕಂದ್ರೆ ಆ ಒಂದು ಲಲಿತ್ ಹೋಟೆಲ್ನವರು ಕೊಟ್ಟಿರುವಂತಹ ಒಂದು ದೂರಿನಲ್ಲಿ ಒಂದು ಪೂಜಾ ಗಾಂಧಿ ನಂಬರ್ ಕೂಡ ಇದೆ. ಆ ಒಂದು ನಂಬರ್ಗೆ ಫೋನ್ ಮಾಡಿದ್ರು ಕೂಡ ಅಷ್ಟೇ ಆ ಒಂದು ಫೋನ್ಗೆ ಹೋಗ್ತಾನೆ ಇರಲ್ಲ, ಯಾವಾಗ ಮಾಡಿದ್ರು ಸ್ವಿಚ್ ಆಫ್ ಆಗಿರ್ಬೋದು ಅಥವಾ ನಾಟ್ ರೀಚಬಲ್ ಆಗಿ ಬರ್ತಾ ಇರುತ್ತೆ. ಇದರಿಂದ ಎಲ್ಲೋ ಒಂದ್ ರೀತಿ ಅವ್ರಿಗೆ ಅನುಮಾನ ಬರುತ್ತೆ. ಅಂದ್ರೆ ಬಹುತೇಕ ಇಬ್ರು ಸೇರ್ಕೊಂಡು ನಮ್ಗೆ ವಂಚನೆ ಮಾಡಕ್ ಹೊರಟ್ರ, ಪೆಂಡಿಂಗ್ ಅಮೌಂಟ್ ಕೊಡ್ತೀವಿ ಅಂತ ಹೇಳಿ ಹೋದಂತವ್ರು 6 ತಿಂಗಳಾದ್ರೂ ಕೂಡ ಅಷ್ಟೇ ಈ ಒಂದು ಹೋಟೆಲ್ ಯಾರ ಹೆಸರಲ್ಲಿ ಹೋಟೆಲ್ ರೂಮ್ ಬುಕ್ ಆಗ್ತಿತ್ತಂತೆ ಅಂತ, ಯಾರು ಬುಕ್ ಮಾಡ್ತಿದ್ದಂತೆ ಈ ಒಂದು ರೂಮ್ ಅನ್ನ? ಪೃಥ್ವಿರಾಜ್, ಅಲ್ಲಿ ಮುತ್ತಪ್ಪ ಎಂಬುವಂತಹ ಒಂದು ಸೆಕ್ಯೂರಿಟಿ ಮ್ಯಾನೇಜರ್ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅವರು ಪ್ರತಿ ಬಾರಿಯೂ ಬಂದಂತ ಟೈಮ್ ನಲ್ಲಿ ಅನಿಲ್ ಪಿ ಮೆಣಸಿನಕಾಯಿ ಎಂಬಾತನೇ ಈ ಒಂದು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ರು ಅನ್ನುವಂತ ಆತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಎಂಬಾತನೇ ಪ್ರತಿ ಬಾರಿಯೂ ಒಂದು ರೂಮ್ ಅನ್ನ ಬುಕ್ ಮಾಡ್ತಾ ಇದ್ದ. ಜೊತೆಗೆ ಆತನ ಸಹಚರರು ಬಂದಂತ ಟೈಮ್ ನಲ್ಲಿಯೂ ಕೂಡ ಅವರು ಉಳ್ಕೊಂಡಿರುವಂತಹ ರೂಮ್ ಅನ್ನು ಕೂಡ ಇದೇ ಒಂದು ಅನಿಲ್ ಪಿ ಮೆಣಸಿನಕಾಯಿ ಬುಕ್ ಮಾಡಿರ್ತಾರೆ. ಜೊತೆಗೆ 2 ವರ್ಷಗಳು ಕೂಡ ಅಷ್ಟೇ ಹೋದಂತಹ ಯಾವುದೇ ಟೈಮ್ ನಲ್ಲಿ ಆಗಿರ್ಬೋದು ಇದೇ ಒಂದು ಅನಿಲ್ ಪಿ ಮೆಣಸಿನಕಾಯಿಯಲ್ಲಿ ಬುಕ್ ಮಾಡ್ತಿದ್ರು. ಜೊತೆಗೆ ಇವರು ರೆಗ್ಯುಲರ್ ಕಸ್ಟಮರ್ ಆಗಿದ್ದಂತ ಒಂದೇ ಕಾರಣಕ್ಕೆ ಜಸ್ಟ್ ಫೋನ್ ಮಾಡಿಬಿಟ್ಟು ಹಿಂಗೊಂದು ರೂಮ್ ಬೇಕು ನನ್ನ ಹೆಸರಲ್ಲಿ ಬುಕ್ ಮಾಡಿ ಅಂದ್ರೆ ಆ ಒಂದು ಹೋಟೆಲ್ ನ ಒಂದು ಮ್ಯಾನೇಜ್ಮೆಂಟ್ ಅವರು ಬುಕ್ ಮಾಡ್ತಿದ್ರು. ಅಷ್ಟರ ಮಟ್ಟಿಗೆ ಈತ ಅಲ್ಲಿ ಸಂಪರ್ಕವನ್ನು ಕೂಡ ಬೆಳೆಸ್ಕೊಂಡಿರ್ತಾನೆ. ಅಂದ್ರೆ 2 ವರ್ಷಗಳ ಕಾಲ ಈತ ರೆಗ್ಯುಲರ್ ಕಸ್ಟಮರ್ ಕೂಡ ಆಗಿರ್ತಾನೆ. ಜೊತೆಗೆ ಇವ್ರಿಗೆ ಏನೆಲ್ಲ ಒಂದು ಫೆಸಿಲಿಟಿ ಬೇಕು, ಏನೆಲ್ಲ ಒಂದು ಊಟ ತಿಂಡಿ ಬೇಕು ಎಲ್ಲವನ್ನೂ ಕೂಡ ಅಷ್ಟೇ ಅವರ ಒಂದು ರೂಮ್ಗೆ ಕೂಡ ಸಪ್ಲೈ ಮಾಡ್ತಿದ್ರು ಅನ್ನೋದನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಅನಿಲ್ ಪಿ ಮೆಣಸಿನಕಾಯಿ ಎಂಬಾತ ಒಂದು ಅಡ್ರೆಸ್ ಅನ್ನು ಅಂದ್ರೆ ಆತ ರೂಮ್ ಬುಕ್ ಮಾಡುವಂತ ಟೈಮ್ ನಲ್ಲಿ ಒಂದು ಅಡ್ರೆಸ್ ಕೊಡ್ತಾನೆ, ಅದು ಕೂಡ ಅಷ್ಟೇ ಫೇಕ್ ಅಡ್ರೆಸ್ ಆಗಿರುತ್ತೆ. ಜೊತೆಗೆ ಹೋಟೆಲ್ನವರು ಕೂಡ ಅಷ್ಟೇ ಅದನ್ನ ಯಾವುದೇ ರೀತಿ ವೆರಿಫೈ ಕೂಡ ಮಾಡಲ್ಲ, ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ ಅಲ್ವಾ, ಎಲ್ಲೋ ಹೋಗ್ತಾರೆ ಬಿಡಿ ಅನ್ನುವಂತಹ ಒಂದು ಅವರು ಕೂಡ ಅಷ್ಟೇ ಎಲ್ಲೋ ಒಂದು ರೀತಿ ಇದನ್ನ ತಿರಸ್ಕಾರ ಮಾಡ್ತಾರೆ. ಜೊತೆಗೆ ಅವರ ಬಗ್ಗೆ ಕಂಪ್ಲೀಟ್ ಆಗಿ ಅವರು ಕೂಡ ಚೆಕ್ಅಪ್ ಮಾಡಕೋಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಇವರು ರೂಮ್ ಬುಕ್ ಮಾಡ್ತಿದ್ದಂತ ಟೈಮ್ ನಲ್ಲಿ ಏನೇ ಒಂದು ಅಮೌಂಟ್ ಇತ್ತು ಅಮೌಂಟ್ ಅನ್ನ ರೆಗ್ಯುಲರ್ ಆಗಿ ಪೇ ಮಾಡ್ಕೊಂಡು ಹೋಗ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತ ಸಮಸ್ಯೆ ಕೂಡ ಅಲ್ಲಿ ಇರಲಿಲ್ಲ. ಬರ್ತಾ ಯಾಕಂದ್ರೆ ಈ ಒಂದು 2018 ಒಂದು ಡಿಸೆಂಬರ್ ನವೆಂಬರ್ ತಿಂಗಳು ಯಾವಾಗ ಬಂದು
ಅಲ್ಲಿಂದ ಇವರು ಒಂದು ಅಮೌಂಟ್ ಕೊಡದೆ ಸತಾಯಿಸೋದಾಗಿರ್ಬೋದು, ಅಥವಾ ನಾಳೆ ಕೊಡ್ತೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಕೊಡ್ತೀನಿ ಅಂತ. ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್, ಜೊತೆಗೆ ಪೂಜಾ ಗಾಂಧಿಯನ್ನು ಕೂಡ ಅಷ್ಟೇ ಅಲ್ಲಿ ನೋಡಿದ್ರು, ಜೊತೆಗೆ ಈಕೆ ಕನ್ನಡದ ಸಾಕಷ್ಟು ಫಿಲ್ಮ್ಗಳು ನಟಿಸಿದ್ರು, ಜೊತೆಗೆ ಏನಕ್ಕೆ ವಂಚನೆ ಮಾಡ್ತಾರೆ, ಯಾಕಂದ್ರೆ ನಾಳೆ ದಿನ ಏನಾದ್ರು ವಂಚನೆ ಮಾಡಿದ್ರು ಕೂಡ ಅಷ್ಟೇ ದೊಡ್ಡ ಮಟ್ಟದ ಇಶ್ಯೂ ಆಗುತ್ತೆ ಅನ್ನುವಂತ ಕಾರಣಕ್ಕೆ ವಂಚನೆ ಮಾಡಲ್ಲ ಅಂತಾನೆ ಹೋಟೆಲ್ನವರು ಕೂಡ ಅನ್ಕೊಂಡಿದ್ರು. ಆದ್ರೆ ಅಂದು ಅನಿಲ್ ಪಿ ಮೆಣಸಿನಕಾಯಿ ಮತ್ತು ಪೂಜಾ ಗಾಂಧಿ ಮೊದಲೇ ಬಹುತೇಕ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋ ಕಡೆ ಗೊತ್ತಿಲ್ಲ. ಅವರು ಒಂದು ಫೇಕ್ ಅಡ್ರೆಸ್ ಗಳನ್ನ ಕೊಡೋದಾಗಿರ್ಬೋದು, ಫೇಕ್ ಇಮೇಲ್ ಕೊಡೋದಾಗಿರ್ಬೋದು, ಆ ಒಂದು ಮುತ್ತಪ್ಪ ಎಂಬ ಒಂದು ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ, ಸಾಕಷ್ಟು ಬಾರಿ ಫೋನ್ ಮಾಡ್ತಿದ್ವಿ, ಫೋನ್ಗೆ ರೆಸ್ಪಾನ್ಸ್ ಇರಲಿಲ್ಲ, ಇಮೇಲ್ ಮಾಡಿದ್ವಿ, ಇಮೇಲ್ಗೂ ರೆಸ್ಪಾನ್ಸ್ ಇರಲಿಲ್ಲ, ಟೆಕ್ಸ್ಟ್ ಮೆಸೇಜ್ ಮಾಡಿದೀವಿ, ವಾಟ್ಸ್ಆಪ್ ಮೆಸೇಜ್, ಅಂದ್ರೆ ಎಲ್ಲಾ ರೀತಿಯಂತ ಒಂದು ಪ್ರಯತ್ನಗಳನ್ನು ಕೂಡ ನಾವು ಪಟ್ಟಿದ್ದೀವಿ ಹಣವನ್ನ ಹಿಂಪಡೆದುಕೊಳ್ಳೋದಕ್ಕೆ. ಆದ್ರೆ ಇಬ್ರು ಕೂಡ ಅಷ್ಟೇ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಒಂದು ವೇಳೆ ರೆಸ್ಪಾನ್ಸ್ ಮಾಡಿದ್ರು ಪೂಜಾ ಗಾಂಧಿ ಅವರು ಅನಿಲ್ ಪಿ ಮೆಣಸಿನಕಾಯಿ ಮೇಲೆ ಹೇಳ್ತಿದ್ರು, ಅನಿಲ್ ಪಿ ಮೆಣಸಿನಕಾಯಿ ಮಾಡಿದ್ರೆ ಪೂಜಾ ಗಾಂಧಿ ಮೇಲೆ ಹೇಳ್ತಿದ್ರು. ಈಗ ನಮ್ಗೆ ಗೊಂದಲ ಆಗ್ತಾ ಇತ್ತು, ಯಾರನ್ನ ದುಡ್ಡು ಕೇಳೋದಪ್ಪ ಅಂತ ನಮ್ಗೆ ಗೊಂದಲ ಆಗ್ತಿತ್ತು. ಕೊನೆಯದಾಗಿ ಮ್ಯಾನೇಜ್ಮೆಂಟ್ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಇದೇ ಒಂದು ತಿಂಗಳಲ್ಲಿ ನಾವು ಎಷ್ಟೇ ಮಂಜು, ಈಗ ಆಲ್ರೆಡಿ ಪೂಜಾ ಗಾಂಧಿ ಅವರು ಸಾಕಷ್ಟು ರಂಪಾಟಗಳು ಮಾಡ್ಕೊಂಡಿದ್ದಾರೆ, ಇದು ಒಂದು ಕೂಡ ಆಡ್ ಆಗ್ತಾ ಇದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಮಜಾಯಿಷಿಯನ್ನ ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಪೃಥ್ವಿ, ನಿನ್ನೆಯಿಂದಲೂ ಕೂಡ ಪೂಜಾ ಗಾಂಧಿ ಅವರಿಗೆ ಇದೇ ಒಂದು ವಿಚಾರವಾಗಿ ನಾವು ಫೋನ್ ಮಾಡಿದ್ವಿ. ಏನು ನಿಮ್ಮ ಮೇಲೆ ಇಂತಹದ್ದ ಒಂದು ಪ್ರಕರಣ ಆಗಿದೆಯಲ್ಲ, ಇದರಲ್ಲಿ ನಿಮ್ಮದು ಇನ್ವಾಲ್ವ್ಮೆಂಟ್ ಇದೆ ಅಂತಿದಾರಲ್ಲ, ಏನಿದೆ ಅಂತ ಕೇಳಿದಾಗ ಪೂಜಾ ಗಾಂಧಿ ಅವರು ಕೂಡ ಅಷ್ಟೇ, ನನಗೂ ಅದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾನು ಯಾವುದೇ ಒಂದು ಲಲಿತ್ ಅಶೋಕ್ ಹೋಟೆಲ್ಗೂ ಕೂಡ ಹೋಗಿಲ್ಲ, ನಾನು ಯಾರ ಜೊತೆನೂ ಹೋಗಿಲ್ಲ, ನೀವೇ ಸುಳ್ಳು ಸುದ್ದಿನ ಪ್ರಸಾರ ಮಾಡ್ತೀರಾ ಅನ್ನುವಂತ ಮಾತನ್ನು ಕೂಡ ಪೂಜಾ ಗಾಂಧಿ ಅವರು ಹೇಳಿದ್ರು. ಈಗ ಏನು ವಿತ್ ಎವಿಡೆನ್ಸ್ ಇದೆ, ಮತ್ತು NCR ಅಲ್ಲಿ ಪೂಜಾ ಗಾಂಧಿ ಅಂತಾನೂ ಇದೆ, ಜೊತೆಗೆ ಮುತ್ತಪ್ಪ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ಮಿಸ್ ಪೂಜಾ ಗಾಂಧಿ ಅವರು ಇವರು ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂತಾನೂ ಕೂಡ ಅಷ್ಟೇ ಆಗ ಮುತ್ತಪ್ಪ ಎಂಬ ಸ್ಪಷ್ಟವಾಗಿ ಒಂದು ದೂರಿನಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಬಹುತೇಕ ಈಗ ಪೂಜಾ ಗಾಂಧಿ ಅವರು ಯಾವ ರೀತಿ ಅಂತ ಒಂದು ಉತ್ತರವನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಇವತ್ತಿನ ಬೆಳಿಗ್ಗೆವರೆಗೂ ಕೂಡ ಪೂಜಾ ಗಾಂಧಿ ಅವರು ನಾನಲ್ಲ, ನೀವೇನೋ ಫೇಕ್ ಸುದ್ದಿ ಮಾಡ್ತಿದ್ದೀರಾ, ಜೊತೆಗೆ ಆ ಒಂದು ಹೋಟೆಲ್ನಲ್ಲಿ ನನಗೆ ಹೋಗೇ ಇರಲಿಲ್ಲ, ಜೊತೆಗೆ ನಾನು ಏನಕ್ಕೆ ಅಷ್ಟೊಂದು ಲಕ್ಷ ಹಣವನ್ನ ಪೆಂಡಿಂಗ್ ಆಗಿ ಉಳಿಸ್ಕೊಳ್ಳಿ, ಬೇಕಿದ್ರೆ ನೀವು ಲಲಿತ್ ಅಶೋಕ ಹೋಟೆಲ್ ಅವರ ನಂಬರೇ ಕೊಡ್ತೀನಿ, ನೀವು ಅವ್ರಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ, ನಾನು ಯಾವುದೇ ರೀತಿಯಂತ ಹಣವನ್ನು ಕೂಡ ಪೆಂಡಿಂಗ್ ಇಳಿಸಿಲ್ಲ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಈಗ ಅದೇ ಒಂದು ಲಲಿತ್ ಅಶೋಕ ಹೋಟೆಲ್ ಕಡೆಯಿಂದ ಒಂದು ದೂರ ಹೋಗಿದೆ, ಅದರಲ್ಲೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ. ಈಗ ಈ ಒಂದು ದೂರಿನ ಪ್ರತಿಗೆ ಸಂಬಂಧಿಸಿದಂತೆ ಪೂಜಾ ಗಾಂಧಿ ಅವರು ಯಾವ ರೀತಿಯಂತ ಒಂದು ಉತ್ತರ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ ಪೃಥ್ವಿ.